the point. Yes, students, welcome back. The last video we had done maths. Today, as the exams are nearing, we are going to see science. Science only, in the part of physics, we are going to look at chapter electricity. Electricity chapter na we are going to learn. So straight away, let us get into the point. ವಾಟ್ ಈಸ್ ಎಲೆಕ್ಟ್ರಿಸಿಟಿ ನಿಮ್ಮೆಲ್ಲರಿಗೂ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಅಥವಾ ನೀವೇ ಕೂಡ ಅರ್ಥ ಮಾಡ್ಕೊಂಡಿರ್ತೀರಾ, ಕೇಳ್ತೀರಾ, ಯೂಟ್ಯೂಬ್ ಎಲ್ಲ ನೋಡಿರ್ತೀರಾ. ಎಲೆಕ್ಟ್ರಿಸಿಟಿ ಅಂದ್ರೆ ಇಟ್ ಇಸ್ ಎ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ ಅಂತ ಕರೀತಾರೆ. ವಾಟ್ ಈಸ್ ದಟ್? ದೇರ್ ಆರ್ ಸಮಥಿಂಗ್ ಕಾಲ್ಡ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂತ, ನೆಗೆಟಿವ್ ಇ ಅಂತ ನೋಡಿರ್ತೀರಾ, ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಸೊ ಆ ಎಲೆಕ್ಟ್ರಾನ್ಸು ದೇ ಕ್ಯಾರಿ ಚಾರ್ಜ್. ಚಾರ್ಜ್ ಅನ್ನೋದು ಒಂದು ಪ್ರಾಪರ್ಟಿ ಆಫ್ ದಿಸ್ ಎಲೆಕ್ಟ್ರಾನ್. ಇವಾಗ ಅರ್ಥಿಗೆ ಗ್ರಾವಿಟಿ ಹೆಂಗೆ ಇಟ್ಸ್ ಎ ಪ್ರಾಪರ್ಟಿನೋ, ಅಥವಾ ಎನಿ ಮಾಸ್ ಫಾರ್ ದಟ್ ಮ್ಯಾಟರ್, ಅದೇ ತರ ಈ ಎಲೆಕ್ಟ್ರಾನ್ಗೆ ಚಾರ್ಜ್ ಇಸ್ ಎ ಪ್ರಾಪರ್ಟಿ. ಈ ತರ ಎಲೆಕ್ಟ್ರಾನ್ಗಳು ಅಥವಾ ಚಾರ್ಜಸ್ ಅಂತಾನೆ ಕರೆಯೋಣ ಸದ್ಯಕ್ಕೆ ಇವನ್ನ. ಸೊ ಈ ತರ ಚಾರ್ಜಸ್ಗಳು, ಫಾರ್ ಎಕ್ಸಾಂಪಲ್ ದೇರ್ ಇಸ್ ಒನ್ ವೈರ್, ಇದನ್ನ ವೈರ್ ಅಂತ ಇಟ್ಕೊಂಡ್ರೆ ನಾವು, ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಹೌ ಮೆನಿ ಚಾರ್ಜಸ್ ವಿಲ್ ಪಾಸ್ ಇನ್ ಅ ಗಿವನ್ ಟೈಮ್. ಅಂದ್ರೆ ಇವಾಗ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಇಫ್ ಐ ಸೇ 100 ಚಾರ್ಜಸ್ ವೆಂಟ್ ಫ್ರಮ್ ಹಿಯರ್ ಟು ಹಿಯರ್ ಇನ್ 1 ಸೆಕೆಂಡ್ ಅಂತ ಹೇಳಿದ್ರೆ, ಅವಾಗ ಕರೆಂಟ್ ಎಷ್ಟು? ಕರೆಂಟ್ ನ ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಐ ಯೂಸ್ ಮಾಡ್ತೀವಿ. ಐ ಇಸ್ ಈಕ್ವಲ್ ಟು ನಂಬರ್ ಆಫ್ ಚಾರ್ಜಸ್, ದಟ್ ಈಸ್ ಕ್ಯೂ. ಕ್ಯೂ ರೆಪ್ರೆಸೆಂಟ್ಸ್ ನಂಬರ್ ಆಫ್ ಚಾರ್ಜಸ್ ಡಿವೈಡೆಡ್ ಬೈ ಇನ್ ವಾಟ್ ಟೈಮ್, ದಟ್ ಈಸ್ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಇದು ಫಾರ್ಮುಲಾ ಟು ಫೈಂಡ್ ದ current if the number of charges passing through the given wire in specified time is given. So we'll what we'll do, q by t ಮಾಡ್ಬಿಟ್ಟು we are going to find out the value of current. current ನ current ಗೆ ಒಂದು SI ಯೂನಿಟ್ ಇದೆ. current ಗೆ SI ಯೂನಿಟ್ ಬಂದು ಆಂಪಿಯರ್. ಆಂಪಿಯರ್ ಇಸ್ ದ ಯೂನಿಟ್. ಇದನ್ನ ನಾವು ರೆಪ್ರೆಸೆಂಟ್ ಮಾಡಕ್ಕೆ ಎ ಅನ್ನೋ ವರ್ಡ್ನ, ಲೆಟರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಫರ್ದರ್, ಯಾಕೆ ಇವಾಗ ಈ ಚಾರ್ಜಸ್, ಇದನ್ನೇ ಒಂದು ವೈರ್ ಅಂತ ತಗೊಂಡ್ರೆ, ವಿ ಹ್ಯಾವ್ ಎ ವೈರ್ ಹಿಯರ್, ವಿ ಹ್ಯಾವ್ ಒನ್ ಎಲೆಕ್ಟ್ರಾನ್ ದಟ್ ಈಸ್ ಚಾರ್ಜ್ ಹಿಯರ್. ಈ ಚಾರ್ಜ್ ಇಲ್ಲಿಂದ ಇಲ್ಲಿಗೆ ಏನಕ್ಕೆ ಮೂವ್ ಆಗಬೇಕು? ಯಾವುದೇ ಪಾರ್ಟಿಕಲ್ ಮೂವ್ ಆಗಬೇಕು ಅಂದ್ರೂ ಕೂಡ ದೇರ್ ಶುಡ್ ಬಿ ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಕ್ಟಾ? ಇವಾಗ ನೀರು ಮೇಲಿಂದ ಕೆಳಗೆ ಹರಿಬೇಕಂದ್ರೆ ದೇರ್ ಶುಡ್ ಹ್ಯಾವ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಯಾವಾಗಲೂ ನೀರು ಹರಿಯೋದು, ಮೇಲಿಂದ ಕೆಳಗೆ ಹರಿಯುತ್ತೆ. ಅದೇ ರೀತಿ ಇಲ್ಲೂ ಕೂಡ ವಿ ಶುಡ್ ಹ್ಯಾವ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇಟ್ ಬೈ ವಿ. ಇದನ್ನ ವೋಲ್ಟೇಜ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ, ಆಸ್ ವಿ ಆಲ್ ನೋ, ದೀಸ್ ಆರ್ ನೆಗೆಟಿವ್ ಚಾರ್ಜಸ್. ಇಲ್ಲಿ ನಾವೇನು ಪಾಸಿಟಿವ್ ಚಾರ್ಜ್ ಅಂದ್ರೆ ಈ ಏರಿಯಾದಲ್ಲಿ ಪಾಸಿಟಿವ್ ಚಾರ್ಜ್ ಮಾಡಿದ್ರೆ ನೆಗೆಟಿವ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ಪಾಸಿಟಿವ್, ಅದಕ್ಕೆ ಇಲ್ಲಿಂದ ಹೋಗುತ್ತೆ. ಸೊ ಅದನ್ನೇ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಫೈಂಡ್ ವಿ, ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೇಳಿದ್ರೆ, ಇಟ್ಸ್ ಅ ವರ್ಕ್ ಡನ್ ಟು ಮೂವ್ ಒನ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಆಸ್ ವಿ ಆಲ್ರೆಡಿ ಸಾ, ಇಲ್ಲಿಂದ ಇಲ್ಲಿಗೆ ಯೂನಿಟ್ ಚಾರ್ಜ್ ಅಂದ್ರೆ ಒಂದು ಚಾರ್ಜ್ ನ ನೆಗೆಟಿವ್ ಅಂತ ತಗೋಣ. ಈ ಚಾರ್ಜ್ ನ ಇಲ್ಲಿಂದ ಇಲ್ಲಿಗೆ ಫ್ರಮ್ ಒನ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಇದನ್ನ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಕ್ಕೆ ವಾಟ್ ವಿಲ್ ಬಿ ದ ವರ್ಕ್ ಡನ್, ಎಷ್ಟು ಕೆಲಸ ಮಾಡಬೇಕು, ಅದನ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ವಿ ಅಂತ ಕರಿತೀವಿ. ಅದನ್ನ ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ವಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಇನ್ ಮೂವಿಂಗ್ ಒನ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, W by Q. Work done to move one charge from one point to another point. This is the formula to find the potential difference. ಎಲ್ಲ ಟರ್ಮ್ಸ್ ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕು.
I is equal to Q by T, V is equal to W by Q. ಸರಿ, ಇವಾಗ ಈ ಎರಡರ ಮಧ್ಯೆ ಡಿಫ್ರೆನ್ಸ್ ಏನು? ಕರೆಂಟ್ ಇಸ್ ಫ್ಲೋಯಿಂಗ್, ದಟ್ ಇಸ್ ಚಾರ್ಜ್ ಇಸ್ ಫ್ಲೋಯಿಂಗ್, ಅದಕ್ಕೆ ಕರೆಂಟ್ ಬರ್ತಾ ಇದೆ. ಮತ್ತೆ ಈ ಚಾರ್ಜ್ ಫ್ಲೋ ಆಗ್ತಿರೋದಕ್ಕೆ ಏನು, ವಾಟ್ ಇಸ್ ದ ರೀಸನ್? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ಕರೆಂಟ್ಗೂ ಏನಾದ್ರು ರಿಲೇಷನ್ ಇರಬೇಕಲ್ಲ. ದಟ್ ವಾಸ್ that will be given by a law called Ohm's law. Ohm's law ಏನು ಹೇಳುತ್ತೆ? Potential difference between two ends of a metallic wire or a metallic conductor. ಒಂದು ಮೆಟಾಲಿಕ್ ಕಂಡಕ್ಟರ್ ಇದೆ, ಒಂದು ವೈರ್ ಇದೆ. The potential difference between these 2 points, point A, point B, ಈ ಎರಡು ಪಾಯಿಂಟ್ ನಡುವೆ potential difference is directly proportional to the amount of charge, that is current, flowing through this. ಇದರಲ್ಲಿ ಈ ಪಾಯಿಂಟ್ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಮೌಂಟ್ ಆಫ್ ಚಾರ್ಜ್, ದ ಅಮೌಂಟ್ ಆಫ್ ಕರೆಂಟ್ ದಟ್ ಈಸ್ ಪಾಸಿಂಗ್ ಥ್ರೂ ದಿಸ್, amount of charges that is passing through this. Hangandre V is directly proportional to I. The proportionality ತೆಗಿಬೇಕಂದ್ರೆ we should put some constant. V is equal to a constant na ನಾನು R ಅಂತ ಬರೀತೀನಿ, R into I. ಈ R ಅಂದ್ರೆ R is nothing but resistance. ನಿಮಗೆ ಡೀಟೇಲ್ ಆಗಿ ಕ್ಲಾಸ್ಗಳಲ್ಲಿ ಹೇಳಿರ್ತಾರೆ. ಎವ್ರಿ ಮೆಟೀರಿಯಲ್, ಎವ್ರಿ ಮಾಸ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್. ಇದರೊಳಗೆಲ್ಲ ಆಟಮ್ಸ್ ಇರುತ್ತೆ. ಅವು ಎಲೆಕ್ಟ್ರಾನ್ ಈ ಎಂಡಿಂದ ಆ ಎಂಡ್ ಹೋಗೋದಕ್ಕೆ ಅಪೋಸ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಆ ಎಷ್ಟು ರೆಸಿಸ್ಟ್ ಮಾಡುತ್ತೆ, ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ಅದೇನು ಮುಂದೆ ನೋಡೋಣ. ಆ ರೆಸಿಸ್ಟ್ ಮಾಡುತ್ತಲ್ಲ ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ಟು ರೆಸಿಸ್ಟ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ಆರ್ ಇಸ್ ದ ಕಾನ್ಸ್ಟೆಂಟ್, ಇಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಅಂದ್ರೆ ಓಮ್ಸ್ ಲಾ ಏನ್ ಹೇಳುತ್ತೆ? Potential difference between 2 points of a current carrying conductor is directly proportional to the current flowing through it. That is, V is directly proportional to I. So proportionality ತೆಗೆದ್ರೆ V is equal to R into I ಅಥವಾ I into R. ಸೊ ಇದು ಓಮ್ಸ್ ಲಾ. ಈ ಸ್ಟೇಟ್ಮೆಂಟು ಬಹಳ ಇಂಪಾರ್ಟೆಂಟು, ಬಹಳ ಸರ್ತಿ ಕೇಳಿದಾರೆ ಕೂಡ. V is equal to I into R provided temperature remains the same ಅಂತ ಒಂದು ಕಂಡೀಷನ್ ಕೂಡ ಇದೆ. ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆದಷ್ಟು ಇದ್ರೊಳಗೆ ಆಟಮ್ಸ್ ವೈಬ್ರೇಟ್ ಆಗೋದು ಜಾಸ್ತಿ ಆಗುತ್ತೆ, ಅವಾಗ ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್. ಸೊ ಅದಕ್ಕೆ ಕಂಡೀಷನ್ ಏನು? ಪ್ರೊವೈಡೆಡ್ ಟೆಂಪರೇಚರ್ ರಿಮೈನ್ಸ್ ಸೇಮ್. ಈ ಸ್ಟೇಟ್ಮೆಂಟ್ ನ ವಿ ಶುಡ್ ಪ್ರಾಕ್ಟೀಸ್. ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ. ಯು ಕ್ಯಾನ್ just go through this, go through that statement and practice. Next, rheostat ಅಂದ್ರೆ ವೇರಿಯಬಲ್ ರೆಸಿಸ್ಟೆನ್ಸ್. ಇವಾಗ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡು ನಾವು ಈ ರೆಸಿಸ್ಟೆನ್ಸ್ ನ ವೇರಿ ಮಾಡ್ತಾ ವಿ ಕ್ಯಾನ್ ಆಲ್ಟರ್ ದ ಕರೆಂಟ್ ಫ್ಲೋಯಿಂಗ್. ಇವಾಗ ನಾನು ಈ ಎಂಡಿಂದ ಇಲ್ಲಿವರೆಗೂ ನನಗೆ ಜಾಸ್ತಿ ರೆಸಿಸ್ಟೆನ್ಸ್ ಇದ್ರೆ ಕರೆಂಟ್ ವಿಲ್ ಫ್ಲೋ ಸ್ಲೋ. ಈ ಎಂಡಿಂದ ಈ ಎಂಡ್ವರೆಗೂ ಕಡಿಮೆ ರೆಸಿಸ್ಟೆನ್ಸ್ ಇದ್ರೆ ಕರೆಂಟ್ ವಿಲ್ ಫ್ಲೋ ಫಾಸ್ಟರ್. ಸೊ ಇಫ್ ಐ ಕ್ಯಾನ್ ವೇರಿ ದಟ್ ರೆಸಿಸ್ಟೆನ್ಸ್, ಐ ಕ್ಯಾನ್ ಆಲ್ಟರ್ ದ ಕರೆಂಟ್ ಆಸ್ ವೆಲ್. ಸೊ ಅದನ್ನ ಮಾಡೋದಕ್ಕೆ ದೇರ್ ಇಸ್ ಒನ್ ಡಿವೈಸ್ ಕಾಲ್ಡ್ ರಿಯೋಸ್ಟಾಟ್ ಅಥವಾ ವೇರಿಯಬಲ್ ರೆಸಿಸ್ಟರ್ ಅಂತ ಕರೀತಾರೆ ಅದನ್ನ. ಸೊ ಇಟ್ ಈಸ್ ಯೂಸ್ ಟು ರೆಗ್ಯುಲೇಟ್ ದ ಕರೆಂಟ್ ಆಸ್ ಡಿಸೈರ್ಡ್ ವಿತೌಟ್ ಚೇಂಜಿಂಗ್ ದ ವೋಲ್ಟೇಜ್. ವೋಲ್ಟೇಜ್ ನ ಚೇಂಜೇ ಮಾಡಿದೆ, ಯಾಕಂದ್ರೆ ವೋಲ್ಟೇಜ್ ಮತ್ತೆ ಕರೆಂಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಗೊತ್ತು.
ವೋಲ್ಟೇಜ್ ಚೇಂಜ್ ಮಾಡಿದ್ರೆ ಕರೆಂಟು ಚೇಂಜ್ ಆಗುತ್ತೆ, ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟು ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಕಡಿಮೆ ಇದ್ರೆ ಕರೆಂಟ್ ಕಡಿಮೆ ಆಗುತ್ತೆ. ಬಟ್ ಆದ್ರೆ ಈ ವೋಲ್ಟೇಜ್ ಚೇಂಜ್ ಮಾಡದೆ ಕೂಡ ವಿ ಕ್ಯಾನ್ ಚೇಂಜ್ ದ ಕರೆಂಟ್. ಹೆಂಗೆ? ಬೈ ಚೇಂಜಿಂಗ್ ದ ರೆಸಿಸ್ಟೆನ್ಸ್. ಅದಕ್ಕೆ ಒಂದೇ ಡಿವೈಸ್ ಇಟ್ಕೊಂಡು ನಾವು ಮಾಡ್ಬೋದು ಅಂದ್ರೆ ದಟ್ ಡಿವೈಸ್ ಇಸ್ ಕಾಲ್ಡ್ ರಿಯೋಸ್ಟಾಟ್ ಅಥವಾ ವೇರಿಯಬಲ್ ರೆಸಿಸ್ಟರ್ ಅಂತ ಕರೀತಾರೆ ಅದನ್ನ. ಅದು ನಮಗೆ ಗೊತ್ತಿರಬೇಕು. ನಾನು ಜಸ್ಟ್ ಈ ಚಾಪ್ಟರ್ ಏನೇನೆಲ್ಲ ಗೊತ್ತಿರಬೇಕು, ಜಸ್ಟ್ ಬ್ರಷಿಂಗ್ ಇಟ್ ಅಪ್. ಯು ಪ್ಲೀಸ್ ಪ್ರಾಕ್ಟೀಸ್ ಆಲ್ ದಿಸ್. ಮತ್ತೆ ಒಂದ್ಸತಿ ಕೂತ್ಕೊಂಡು ಚಾಪ್ಟರ್ ಕೂಡ ಓದಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿ ಶುಡ್ ನೋ ಸರ್ಕ್ಯೂಟ್ ಸಿಂಬಲ್ಸ್. ಎಷ್ಟೊಂದು ಸಿಂಬಲ್ಗಳಿದೆ, ಕರೆಕ್ಟಾ? ವಾಟ್ ಆರ್ ಆಲ್ ದ ಸಿಂಬಲ್ಸ್ ದಟ್ ವಿ ಹ್ಯಾವ್ ಲರ್ನ್ಡ್? ಸಿಂಬಲ್ಸು ಸ್ವಿಚ್ ಇರ್ಬೋದು, ಸೆಲ್. ಫಸ್ಟ್ ಬರೋದು ನಮಗೆ ಎಲೆಕ್ಟ್ರಿಕ್ ಸೆಲ್. ಹೆಂಗಿರುತ್ತೆ ಸೆಲ್ಲು? ಒಂದು ದೊಡ್ಡ ಲೈನು, ಒಂದು ಚಿಕ್ಕ ಲೈನು, ವಿಚ್ ಆರ್ ವರ್ಟಿಕಲ್. ಇದು ಪಾಸಿಟಿವ್, ಇದು ನೆಗೆಟಿವ್. ಇದನ್ನ ಎಲೆಕ್ಟ್ರಿಕ್ ಸೆಲ್. ದಿಸ್ ಇಸ್ ಅ ಸಿಂಬಲ್ ಫಾರ್ ಎಲೆಕ್ಟ್ರಿಕ್ ಸೆಲ್. ಮಲ್ಟಿಪಲ್ ಸೆಲ್ಸ್ ಇದ್ರೆ ಬ್ಯಾಟ್ರಿ, ಅಥವಾ ಮಲ್ಟಿಪಲ್ ಸೀರೀಸ್ ಆಫ್ ಸೆಲ್ಸ್ ಇದ್ರೆ ಅದನ್ನ ಹೆಂಗ್ ಬರಿತೀವಿ? 2-3 ಈ ತರದ್ ಹಾಕ್ಬಿಡ್ತೀವಿ. ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ಇಟ್ ಇಸ್ ನೆಗೆಟಿವ್. ಸೊ ದಿಸ್ ಇಸ್ ಅ ಸಿಂಬಲ್ ಫಾರ್ ಬ್ಯಾಟ್ರಿ ಆರ್ ಬ್ಯಾಟ್ರಿ ಆಫ್ ಸೀರೀಸ್ ಆಫ್ ಸೆಲ್ಸ್. ಸೀರೀಸ್ ಆಫ್ ಸೆಲ್ಗಳಿದ್ರೆ ಇದು. ನೆಕ್ಸ್ಟ್ ಸ್ವಿಚ್. ಒಂದು ಬ್ರಾಕೆಟ್, ಆ ಕಡೆ ಈ ಕಡೆ 2 ಲೈನು. ಇದು ಓಪನ್ ಸ್ವಿಚ್, ಇಲ್ಲೇನಿಲ್ಲ. ಕ್ಲೋಸ್ ಸ್ವಿಚ್ ಅಂದ್ರೆ ಮಧ್ಯದಲ್ಲಿ ಒಂದು ಡಾಟ್ ಇರುತ್ತೆ. ಗೊತ್ತಾಗ್ತಿದ್ಯಾ? ದಿಸ್ ಇಸ್ ಓಪನ್ ಸ್ವಿಚ್, ದಿಸ್ ಇಸ್ ಕ್ಲೋಸ್ ಸ್ವಿಚ್. ನೆಕ್ಸ್ಟ್ ಏನು? ವೈರ್ ಜಾಯಿನ್ ಮಾಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ there is a wire, one more wire is being joined here. ಇದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಹೆಂಗಿದೆಯೋ ಲಿಟರಲಿ ಅದೇ ತರ ಬರೀತೀವಿ. ಇಲ್ಲೊಂದು ಡಾಟ್ ಹಾಕಿದ್ರೆ ಅದು ಜಾಯಿನಿಂಗ್ ಪಾಯಿಂಟ್ ಅಂತ. ನೆಕ್ಸ್ಟ್ ವೈರ್ ವಿತೌಟ್ ಜಾಯಿನಿಂಗ್ ಅಂದ್ರೆ 2 ವೈರ್ ಇದೆ, ಹಿಂಗೆ 2 ಜಾಯಿನ್ ಆಗಿಲ್ಲ. ದೇ ಆರ್ ನಾಟ್ ಜಾಯಿನಿಂಗ್ ಅಂದ್ರೆ ಒಂದು ಬಂದು ಹಿಂಗೆ ಹಂಪ್ಸ್ ತರ ಬಂದು ಹಿಂಗೆ. This is a wire which is not joining this wire. ಎಡಕ್ಕೂ ಜಾಯಿಂಟ್ ಇಲ್ಲ, ಇದೇ ಸೆಪ್ರೇಟ್ ಅದೇ ಸೆಪ್ರೇಟ್ ಅಂತ ತೋರ್ಸಕ್ಕೆ. ನೆಕ್ಸ್ಟ್ ವಾಟ್ ಎಲ್ಸ್? ಬಲ್ಬ್. ಇಷ್ಟೇ, ಬಕ್ಸ್ ಬನ್ನಿ ತರ. ನೆಕ್ಸ್ಟ್ ರೆಸಿಸ್ಟರ್. ಹೋಗ್ತಾ this is the symbol for resistor. Variable resistor idre rheostat or variable resistance. ಅದಕ್ಕೆ ಸೇಮ್ ರೆಸಿಸ್ಟರ್ ಬರೀತೀವಿ, ಬಟ್ ಆದ್ರೆ ಒಂದು ಆರೋ ಮಾರ್ಕ್ ಹಿಂಗೂ ಬರೀಬಹುದು, ಅಥವಾ ಹಿಂಗೊಂದು ಆರೋ ಮಾರ್ಕ್ ಹಾಕಿದ್ರು ಆಗುತ್ತೆ. 2 ಸಿಂಬಲ್ಗಳು ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಆಮ್ಮೀಟರ್. It is used to find the current between 2 points. A positive, negative. Voltmeter. ಇದನ್ನ represented by V, positive, negative. ಇಷ್ಟು ಸಿಂಬಲ್ಸ್ ನಮಗೆ ಗೊತ್ತಿರಬೇಕು. ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ ಅಲ್ಲಿ ಟೇಬಲ್ ಇದೆ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ನೆಕ್ಸ್ಟ್ ಕೇಳಬಹುದಾದಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಮಾಡೆಲ್ ಪೇಪರ್ಗಳಲ್ಲಿ ಕೂಡ ಕೇಳಿದ್ದಾರೆ. ಇಫ್ ಇನ್ ಎ ಗಿವನ್ ಮೆಟೀರಿಯಲ್, ಬೇಕಾದ್ರೆ ಯು ಕ್ಯಾನ್ ನೋಟ್, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ. ಇಫ್ ಎ ಮೆಟೀರಿಯಲ್ ಈಸ್ ಗಿವನ್ ಒನ್ ವೈರ್, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಅ ವೈರ್. Okay, now they'll ask, what are all the factors on which the resistance of this wire
ಡಿಪೆಂಡ್ ಅಪಾನ್. ಅಂದ್ರೆ ಈ ವೈರ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಡಿಟರ್ಮೈನ್ ಮಾಡಬೇಕಾದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಇದ್ರ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ ಅನ್ನೋದು ಕ್ವಶನ್. ಅದಕ್ಕೆ ನೋಡಿ, ಇವಾಗ ನಾನು ಐ ಜಸ್ಟ್ ಡ್ರಾ ದಿಸ್. ಆಯ್ತಾ? ಇಲ್ಲೆಲ್ಲ ನಮಗೆ ಆಟಮ್ಗಳಿದೆ, ಕರೆಕ್ಟಾ? ಆಲ್ ದೀಸ್ ಆಟಮ್ಸ್ ಆರ್ ದೇರ್. If there is one charge here, this has to go from this point A to point B. Point A to B, point B ಇಲ್ಲೇ ಇದ್ದಿದ್ರೆ, ಅಕಸ್ಮಾತ್ ಪಾಯಿಂಟ್ ಬಿ ಇಲ್ಲೇ ಇದ್ದಿದ್ರೆ ಎಲೆಕ್ಟ್ರಾನು ಬೇಗ ಇಲ್ಲಿಗೆ ರೀಚ್ ಆಗ್ತಿತ್ತು, ಕರೆಕ್ಟಾ? ಅಂದ್ರೆ ಲೆಸ್ ರೆಸಿಸ್ಟೆನ್ಸ್ ಇಟ್ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಬಟ್ ಆದ್ರೆ ಸಿನ್ಸ್ ದ ಡಿಸ್ಟೆನ್ಸ್ ಇಸ್ ಲಾಂಗರ್, it has to pass through many atoms, many obstructions. ಅದಕ್ಕೆ ಲೆಂತ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ರೆಸಿಸ್ಟೆನ್ಸ್ ಯಾವ್ದು ಜಾಸ್ತಿ ಆಗುತ್ತೆ? ಲೆಂತ್ ಜಾಸ್ತಿ ಇದ್ದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕರೆಕ್ಟಾ? ಲೆಟ್ ಅಸ್ ಸಿ ಒನ್ ಮೋರ್ ಫ್ಯಾಕ್ಟರ್. ಇಷ್ಟೇ ಲೆಂತ್ ತಗೋಣ, ಆದ್ರೆ ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂದ್ರೆ ಈ ವೈರ್ದು ರೌಂಡ್ ಇದೆ, ಇಮ್ಯಾಜಿನ್ ಮಾಡ್ಕೋಬೇಕು, ಸಿಲಿಂಡರ್ ತರ. ಸೊ ಈ ರೌಂಡ್ ಇದೆಯಲ್ಲ, ಇಷ್ಟು ದೊಡ್ಡ ಇರೋದ್ರಿಂದ ಆಟಮ್ಸ್ ಇದೆ, ಕರೆಕ್ಟ್. ಬಟ್ ಆದ್ರೆ ಇಲ್ಲೆಲ್ಲ ಆಟಮ್ಸ್ ಇದೆ. ಆದ್ರೆ ಸಿನ್ಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಮೋರ್, ಈ ಎಲೆಕ್ಟ್ರಾನ್ಗೆ ತೂರ್ಕೊಂಡು ಹೋಗೋಕೆ ಜಾಗನೂ ಜಾಸ್ತಿ ಇದೆ. ಫ್ರಮ್ ಎ ಟು ಬಿ ಇಟ್ ಹ್ಯಾಸ್ ಟು ಮೂವ್. there is much space. So ಏರಿಯಾ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. If area increases, the resistance will decrease. That is, R is inversely proportional to area. ನಿಮಗೆ 7th ಸ್ಟ್ಯಾಂಡರ್ಡ್ ಏಟ್ ಸ್ಟ್ಯಾಂಡರ್ಡ್ ಪ್ರಪೋರ್ಷನಾಲಿಟಿ ಓದಿದ್ರಿ, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನಾಲಿಟಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏರಿಯಾ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಏರಿಯಾ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅನದರ್ ಫ್ಯಾಕ್ಟರ್ ಈಸ್ ನೇಚರ್ ಆಫ್ ಮೆಟೀರಿಯಲ್. ವಾಟ್ ಟೈಪ್ ಆಫ್ ಮೆಟೀರಿಯಲ್ ಇಟ್ ಈಸ್ ಅನ್ನೋ ಬಗ್ಗೆ ಕೂಡ ಇಟ್ ವಿಲ್ ಡಿಪೆಂಡ್. ಇವಾಗ ಫಾರ್ ಎಕ್ಸಾಂಪಲ್ ಐ ಟೇಕ್ ವುಡ್. ವುಡ್ ಅಲ್ಲಿ ಆಟಮ್ಸ್ ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ, ಅದಕ್ಕೆ ಅದು ಕಂಡಕ್ಟೇ ಮಾಡಲ್ಲ. ಅದೇ ನಾನು ಐರನ್ ತಗೊಂಡ್ರೆ ಇಟ್ ವಿಲ್ ಕಂಡಕ್ಟ್. ಸೊ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಮೆಟೀರಿಯಲ್ ಆಲ್ಸೋ. Okay, it also depends on one more factor, that is, okay, consider this wire itself. I'll heat this. Heat ಮಾಡಿದ್ರೆ ಏನಾಗುತ್ತೆ, ಇದರೊಳಗಿರೋ ಪಾರ್ಟಿಕಲ್ಸ್, ದಟ್ ಇಸ್ ಆಟಮ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಏನೇನಿದೆ, they will start vibrating. ವೈಬ್ರೇಷನ್ ಆದಾಗ ಈ ಎಲೆಕ್ಟ್ರಾನ್ ಹೋಗ್ತಾ ಇದ್ರೆ ಹಿಂಗ್ ಆಗ್ತಿರುತ್ತಲ್ಲ, ಅಡ್ಡ ಬರ್ತಾ ಇರುತ್ತೆ ಎಲ್ಲದು. ಸೊ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಫಾರ್ ದಿಸ್ ಎಲೆಕ್ಟ್ರಾನ್ ಟು ಪಾಸ್ ಮೂವ್ ಫ್ರಮ್ ಹಿಯರ್ ಟು ಹಿಯರ್. ಹಂಗಂದ್ರೆ ಟೆಂಪರೇಚರ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್. ವಿ ವಿಲ್ ಅಸ್ಯೂಮ್ ದಟ್ ವಿ ಆರ್ ಕನ್ಸಿಡರಿಂಗ್ ದ ಸೇಮ್ ಟೆಂಪರೇಚರ್ ಅಂತ. ಸೊ ಇವಾಗ ಇದನ್ನೇ ಒಂದು ಫಾರ್ಮುಲಾ ಆಗಿ ಬರಿಬಹುದು. ಏನು? ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ. ಕರೆಕ್ಟಾ? ಈ ಪ್ರಪೋರ್ಷನಾಲಿಟಿ ತೆಗಿಬೇಕಂದ್ರೆ ವಿ ಶುಡ್ ಪುಟ್ ಒನ್ ಕಾನ್ಸ್ಟೆಂಟ್. ಆರ್ ಇಸ್ ಈಕ್ವಲ್ ಟು ಇದೊಂದು ಸಿಂಬಲ್ ಎಲ್ ಬೈ ಎ. ಈ ಸಿಂಬಲ್ ನ ನಾವು ವಿ ಕಾಲ್ ಇಟ್ ರೋ, ಆರ್ ಹೆಚ್ ಒ, ರೋ ರೋ ಅಂತ ಕರಿತೀವಿ ಅದನ್ನ. ಇಟ್ ಇಸ್ ಎ ಕಾನ್ಸ್ಟೆಂಟ್. ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಕೋಬೇಡಿ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ರೋ ಅಂತ ಕರಿತೀವಿ ಇದನ್ನ. ಇಟ್ ಈಸ್ ಅ ಕಾನ್ಸ್ಟೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ರೆಸಿಸ್ಟಿವಿಟಿ. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಕರಿತೀವಿ ಅದನ್ನ. ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಇಟ್ಸ್ ಅ ಕಾನ್ಸ್ಟೆಂಟ್. ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಅದರದ್ದು ಇರೋದು
SI unit, that is unit ಏನು ohms meter. ನಮ್ಗೆ ಇದು ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ಸ್ ಕೇಳಿದ್ರೆ ರೋ ಕಂಡುಹಿಡಿರಿ ಅಂತ ಕೇಳಿದ್ರೆ ಅವಾಗ ನಮ್ಗೆ ಆನ್ಸರ್ ಅಲ್ಲಿ ವಿ ಶುಡ್ ರೈಟ್ ರೋ ಮೀಟರ್, ಇಲ್ಲ ಅಂದ್ರೆ ಮಾರ್ಕ್ಸ್ ಕಳಿತಾರೆ, ಅರ್ಧ ಮಾರ್ಕ್ಸ್. ಸೊ ದಿಸ್ ಮಚ್ is regarding the factors that resistance of a material depends upon. Next we are going to see the range of resistance of a material. Ivaga there are so many materials that are available. ನೀವೆಲ್ಲ ವೈರ್ ನೋಡಿದ್ರೆ ಅದರೊಳಗೆ ಯಾವ ತರ ವೈರ್ ಇರುತ್ತೆ? ಮೋಸ್ಟ್ಲಿ ನಮ್ಮ ಮನೆಗಳೆಲ್ಲ ಯೂಸ್ ಮಾಡೋದು ಕಾಪರ್ ವೈರ್, ಇನ್ನೊಂದೊಂದು ಕಡೆ ಅಲ್ಯೂಮಿನಿಯಂ ವೈರ್ ನೋಡಿರ್ಬೋದು. ಬಿಟ್ರೆ ಮೋಸ್ಟ್ಲಿ ಇದೇ ವೈರ್ಸ್ಗಳನ್ನ ನೋಡಿರ್ತೀರ ನೀವು. ಬಿಟ್ರೆ ಕೆಲವೊಂದು ಅಲಾಯ್ಗಳದ್ದು ವೈರ್ನ, ಅಲಾಯ್ ಅಂದ್ರೆ ಕಾಂಬಿನೇಷನ್ ಆಫ್ 2 or more ಮೆಟಲ್ಸ್ ಆರ್ ಒನ್ ಮೆಟಲ್ ನಾನ್ ಮೆಟಲ್ ಆದ್ರೂ ಆಗಿರ್ಬೋದು. ಅಲಾಯ್ಗಳದ್ದು ವೈರ್ನ ಬಹಳ ರೇರ್ ಆಗಿ ನೋಡಿರ್ಬೋದು. ಬಟ್ ಆದ್ರೆ ಮೋಸ್ಟ್ಲಿ ಅವೆಲ್ಲ ನೋಡೋದು ಯಾವುದು? ಕಾಪರ್ ವೈರ್. ಕರೆಕ್ಟಾ? ಎಲ್ಲ ವೈರಿಂಗ್ ಯೂಸ್ ಮಾಡೋದು ಕಾಪರ್ ವೈರ್. ಯಾಕೆ? ವೈ ಕಾಂಟ್ ವಿ ಯೂಸ್ ಪೆನ್ ಆರ್ ವುಡ್? ಇವಾಗ ದ ಮೋರ್ ದ ರೆಸಿಸ್ಟೆನ್ಸ್ ದ ಲೆಸ್ ವಿಲ್ ಬಿ ದ ಕಂಡಕ್ಟಿವಿಟಿ ಆಫ್ ದಟ್ ಮೆಟೀರಿಯಲ್. ಅದನ್ನು ಕಂಡಕ್ಟಿವಿಟಿ ಅಂತ ಕರಿತೀವಿ, ಹೌದಾ? ಇವಾಗ I am making 2 wires, one out of copper and another out of plastic. ಆಯ್ತಾ? ಇದರ ರೆಸಿಸ್ಟಿವಿಟಿ ಇದೆಯಲ್ಲ ಬಹಳ ಕಡಿಮೆ. ಇಟ್ಸ್ ಇನ್ 10 to the power minus 16, 18 ಆ ಥರ ಇದೆ. 10 to the power minus 16 ಆ ಥರ ಇದೆ. ಗೊತ್ತಾಗ್ತಿದೆ? ಇದು ರೆಸಿಸ್ಟಿವಿಟಿ ಬಹಳ ಕಡಿಮೆ. ಆದ್ರೆ ಪ್ಲಾಸ್ಟಿಕ್ ಇಂದ ಇದೆಯಲ್ಲ 10 to the power 18, 16 ಆ ತರ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ. ಇದು ಕಂಡಕ್ಟೇ ಮಾಡಲ್ಲ, ಎಲೆಕ್ಟ್ರಾನ್ಸ್ ಈ ಕಡೆಯಿಂದ ಆ ಕಡೆ ಹೋಗಿ ಬಿಡೋದೇ ಇಲ್ಲ. ವೆರಾಸ್ ಕಾಪರ್ ಇಟ್ ಈಸಿಲಿ ಅಲೋಸ್ ಎಲೆಕ್ಟ್ರಾನ್ ಫ್ರಮ್ ಹಿಯರ್ ಟು ಹಿಯರ್ ಟು ಮೂವ್ ಅರೌಂಡ್ ಆಗಕ್ಕೆ, ಅಂದ್ರೆ ಓಡಾಡೋದಕ್ಕೆ ಜಾಗ ಈಸಿಯಾಗಿ ಕೊಡುತ್ತದೆ. ಸೊ ಇದನ್ನ ಈ ಫ್ಯಾಕ್ಟರ್ ಇಟ್ಕೊಂಡು ನಾವು ರೆಸಿಸ್ಟಿವಿಟಿ ಇಟ್ಕೊಂಡು ವಿ ಆರ್ ಗೋಯಿಂಗ್ ಟು ಡಿಸೈಡ್ ವಿಚ್ ಮೆಟೀರಿಯಲ್ ಟು ಯೂಸ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದರಲ್ಲಿ ಟಾಪ್ ನಮ್ಗೆ ಗೊತ್ತಿರೋದು ಸಿಲ್ವರ್. ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದನ್ನ ಬಿಟ್ರೆ ಕಾಪರ್. ಸಿನ್ಸ್ ಸಿಲ್ವರ್ ಈಸ್ ವೆರಿ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರೋದ್ರಿಂದ ವಿ ಯೂಸ್ ಕಾಪರ್. ಕಾಪರ್ ಒಂದು ಸ್ವಲ್ಪ ಅವೈಲೇಬಿಲಿಟಿ ಜಾಸ್ತಿ, ಹಂಗಾಗಿ ವಿ ಯೂಸ್ ಕಾಪರ್. ಬಿಟ್ರೆ ಇನ್ ಸಮ್ ಕೇಸಸ್ ವಿ ಯೂಸ್ ಅಲ್ಯೂಮಿನಿಯಂ, ಟಂಗ್ಸ್ಟನ್, ನಿಕಲ್, ಇವನ್ ಇನ್ ಸರ್ಟನ್ ಕೇಸಸ್ ಐರನ್. ಈ ಅರ್ಥಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಐರನ್ ಹಾಕ್ತಾರೆ. ಬಹಳ ಇನ್ಸುಲೇಷನ್ ಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೈರ್ ನೋಡಿರ್ತೀರ ನೀವೆಲ್ಲ, ದಿಸ್ ವೈರ್ ಒಳಗ್ ವೈರ್ ಇದೆ ಅಂದ್ರೆ ಕಾಪರ್ ವೈರ್, ಬಟ್ ಮೇಲ್ಗಡೆ ಏನಿದೆ? ರಬ್ಬರ್, ದಟ್ ಈಸ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ. ಅದೇನಕ್ಕೆ ಹಾಕಿದ್ರೆ? ಟು ಇನ್ಸುಲೇಟ್. ಈಗ ನಾವು ಬರೀ ವೈರ್ ಇದ್ದಿದ್ರೆ ಚಾರ್ಜ್ಗೆ ಹಾಕಿದ್ರೆ ಹೋಗಿ ಕೈ ಹಿಡ್ಕೊಂಡ್ರೆ ಶಾಕ್ ಹೊಡಿಯುತ್ತೆ, ಕರೆಕ್ಟಾ? ಆ ಶಾಕ್ ಹೊಡಿಬಾರ್ದು ಅಂದ್ರೆ ಇನ್ಸುಲೇಟರ್ ಇರ್ಬೇಕು ಇಲ್ಲಿ. ಇನ್ಸುಲೇಟ್ ಅಂದ್ರೆ ಇಟ್ ಶುಡ್ ನಾಟ್ ಅಲೋ ಎಲೆಕ್ಟ್ರಾನ್ಸ್ ಟು ಫ್ಲೋ ಫ್ರಮ್ ವೈರ್ ಟು ಅವರ್ ಹ್ಯಾಂಡ್. ಅದಕ್ಕೆ ಇನ್ಸುಲೇಷನ್ ಬೇಕು. ಆ ಇನ್ಸುಲೇಟರ್ಸ್ ಇದಾವಲ್ಲ, ಆ ಇನ್ಸುಲೇಟರ್ಸ್ ಯಾವ್ದು ಬೆಸ್ಟ್ ಇನ್ಸುಲೇಟರ್ಸ್ ಅಂದ್ರೆ ಗ್ಲಾಸು, ಹಾರ್ಡ್ ರಬ್ಬರ್ಸು, ಪ್ಲಾಸ್ಟಿಕ್, ಡೈಮಂಡ್. ಈವನ್ ಡೈಮಂಡ್ ಇಸ್ ಅ ವೆರಿ ಗುಡ್ ಇನ್ಸುಲೇಟರ್, ಬಟ್ ವಿ ಕೆನಾಟ್ ಯೂಸ್ ಇಟ್ ಬಿಕಾಸ್ ಆಫ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಸ್ ವೆಲ್ ಆಸ್ ಬಿಕಾಸ್ ಆಫ್ ಇಟ್ಸ್ ಕಾಸ್ಟ್ ಎಫೆಕ್ಟಿವ್ನೆಸ್. ಡೈಮಂಡ್ ಯಾರನ್ನು ಮಾಡಿಸ್ಕೊಳ್ತೀರ ಅಂದ್ರೆ ಯು ಕ್ಯಾನ್ ಗೆಟ್ ಇಟ್ ಡನ್. ಯಾವ್ದಾರು ಈ ತರದೊಂದು ವೈರ್ ಡೈಮಂಡ್ ನಿಂದ ಎಲ್ಲ ಡೈಮಂಡ್ ಹಾಕ್ಸ್ಬಿಟ್ಟು ಮಾಡಿಸ್ತೀರಾ ಅಂದ್ರೆ ಯು ಕ್ಯಾನ್ ಗೆಟ್ ಇಟ್ ಡನ್ ಇಫ್ ಯು ಆರ್ ಸೋ ರಿಚ್. ಓಕೆ, ಎನಿವೆ, ಸೊ ಈ ರೆಸಿಸ್ಟಿವಿಟಿ ಇಟ್ಕೊಂಡು ಆಕ್ಚುಲಿ ನಮಗೆ ಇದರಿಂದ ಬರೀ ಹಾರ್ಮ್ಫುಲ್ ಅಲ್ಲ, ಇದರಿಂದ ಯೂಸು ಇದೆ. ಅದನ್ನ ನಾವು ಮುಂದೆ ಹೋಗಿ ನೋಡೋಣ. ಬಟ್ ಆದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ದೀಸ್ ರೆಸಿಸ್ಟರ್ಸ್ ಅಲ್ವಾ? ಆ ಕಾನ್ಸೆಪ್ಟ್ ಫಸ್ಟ್ ನೋಡ್ಬೋಣ. There are devices called resistors. ಈ ಮದರ್ ಬೋರ್ಡ್ ಎಲ್ಲ ನೋಡಿರ್ತೀರಿ ನೀವು, ಕಂಪ್ಯೂಟರ್ ರಿಪೇರಿಂಗ್ ಡೇಗಳಲ್ಲೆಲ್ಲ ಮದರ್ ಬೋರ್ಡ್ಗಳಿರುತ್ತೆ. ಅಲ್ಲಿ ಯು ವುಡ್ ಹ್ಯಾವ್ ಸೀನ್
this kind of device, small device, ತರ ಡಂಬೆಲ್ ತರ ಇರುತ್ತೆ. ಇಲ್ಲಿ ಕಲರ್ ಬ್ಯಾಂಡ್ಗಳಿರುತ್ತೆ, ಬ್ರೌನ್ ಕಲರ್ ಅಥವಾ ಸಿರಾಮಿಕ್ ಇಂದ ಮಾಡಿರ್ತಾರೆ, ಇದು ನೋಡಿರ್ಬೋದು ನೀವು. ಸೊ ದಿಸ್ ಡಿವೈಸ್ ಇಸ್ ಕಾಲ್ಡ್ ರೆಸಿಸ್ಟರ್. ಈ ರೆಸಿಸ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? whenever we need to apply some resistance so that we can control the flow of electricity in small circuits as well as even in big circuits, we use resistors. ಸರ್, ಈ ರೆಸಿಸ್ಟೆನ್ಸ್ ಬರೀ ರೆಸಿಸ್ಟರ್ ಇಂದ ಮಾತ್ರ ಬರುತ್ತಾ? ನೋ. ಆಕ್ಚುಲಿ ರೆಸಿಸ್ಟೆನ್ಸ್ ಎಲ್ಲಾ ಡಿವೈಸ್ ಕೂಡ ರೆಸಿಸ್ಟೆನ್ಸ್ ಆಫರ್ ಮಾಡೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟ್ಯೂಬ್ ಲೈಟ್ ಆರ್ ಅ ಫ್ಯಾನ್, ಎವ್ರಿ ಡಿವೈಸ್ ವಿಲ್ ಆಫರ್ ಇಟ್ಸ್ ಓನ್ ರೆಸಿಸ್ಟೆನ್ಸ್. ಅದಕ್ಕೆ ವೆನೆವರ್ ವಿ ಆರ್ ಕನೆಕ್ಟಿಂಗ್, ಈ ಕನೆಕ್ಷನ್ ಬಂದ್ರೆ ಎವ್ರಿ ಡಿವೈಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ರೆಸಿಸ್ಟೆನ್ಸ್. ಕರೆಕ್ಟಾ? ಸೊ ಇವಾಗ ಸೊ ವಿ ಹ್ಯಾವ್ ಟು ಕನೆಕ್ಟ್ ಅ ಫ್ಯೂ ಡಿವೈಸಸ್. ಅಂದ್ರೆ ಹೆಂಗ್ ಕನೆಕ್ಟ್ ಮಾಡೋದು? ದೇರ್ ಆರ್ ಟೂ ವೇಸ್ ಟು ಕನೆಕ್ಟ್. ಒಂದು ಸೀರೀಸ್, ಇನ್ನೊಂದು ಪ್ಯಾರಲಲ್ ಅಥವಾ ಶಂಟ್ ಕನೆಕ್ಷನ್ ಅಂತಾನು ಕರೀತಾರೆ, ಪ್ಯಾರಲಲ್. ಸೊ ಇನ್ ಹೌ ಸೀರೀಸ್ ಕನೆಕ್ಷನ್ ವಿಲ್ ಲುಕ್ ಲೈಕ್? ಸ್ಟ್ರೈಟ್ ಸೀರೀಸ್ ಅಂದ್ರೆ ಒಂದಾದ್ಮೇಲೆ ಒಂದು is connected to cell or a battery. ಕರೆಕ್ಟಾ? ಇದನ್ನ ಸೀರೀಸ್ ಕನೆಕ್ಷನ್ ಅಂತಾರೆ. R1, R2, R3 ಮೂರು ರೆಸಿಸ್ಟರ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದೀವಿ ಟು ಅ ಸೆಲ್ ಆರ್ ಅ ಬ್ಯಾಟರಿ. ಪ್ಯಾರಲಲ್ ಕನೆಕ್ಷನ್ ಹೆಂಗೆ? ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಲೈನ್ಸ್ ಗೊತ್ತಲ್ವ ನಿಮಗೆ? ಮ್ಯಾಥ್ಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ. ಒನ್ ವಿಲ್ ಬಿ ಪ್ಯಾರಲಲ್ ಟು ಅನದರ್. ಇದು ಪ್ಯಾರಲಲ್ ಕನೆಕ್ಷನ್. ಇದು R1, ಇದು R2, ಇದು R3 ಪ್ಲಸ್ ಮೈನಸ್. ಸೊ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕನೆಕ್ಷನ್ಸ್. ವಿ ಕ್ಯಾನ್ ಹ್ಯಾವ್ ಬೋತ್ ಕಾಂಬಿನೇಷನ್ಸ್ ಆಲ್ಸೋ. ಇದ್ರ ಕಾಂಬಿನೇಷನ್ ಬರ್ಬೋದು, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಆದ್ರೆ ಸೀರೀಸ್ ಕನೆಕ್ಷನ್ ಬೆಸ್ಟಾ, ಪ್ಯಾರಲಲ್ ಕನೆಕ್ಷನ್ ಬೆಸ್ಟಾ? ಯಾವ್ದು ಬೆಸ್ಟು ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಕರೆಂಟ್ ಈಸ್ ಫ್ಲೋಯಿಂಗ್, ಕರೆಂಟ್ ಐ ಈಸ್ ಫ್ಲೋಯಿಂಗ್ ಫ್ರಮ್ ಇನ್ ದಿಸ್ ಡೈರೆಕ್ಷನ್ ಅಂತ ಇಟ್ಕೋಣ, ಹಿಂಗೆ ಹೋಗ್ತಾ ಇದೆ ಅಂತ ಇಟ್ಕೋಣ. ರೆಸಿಸ್ಟರ್ 1 ಇದು ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಆಡ್ ಮಾಡ್ತು, ಕರೆಂಟ್ ಐ ಹಿಂಗ್ ಫ್ಲೋ ಆಗ್ತಾ ಇದೆ, ಫ್ಲೋ ಆಯಿತು. ಸೇಮ್ ಅಮೌಂಟ್ ಆಫ್ ಕರೆಂಟ್ ವಿಲ್ ಕಮ್ ಅಂಡ್ ಗೋ ಟು ದ ನೆಗೆಟಿವ್ ಎಂಡ್. ಗೊತ್ತಾಯ್ತಾ? ಬಟ್ ಆದ್ರೆ ವೋಲ್ಟೇಜ್ ಅಕ್ರಾಸ್ ದಿಸ್ resistor will be divided in series connection. Voltage will be divided. Idin use madkondu we are going to derive a formula. Actually we are not going to, we would have done already. We are just going to write it. RS, that is series resistance is to total resistance in series connection is R1 plus R2 plus R3, V1 plus V2 plus V3 ಯಾಕಂದ್ರೆ ಡಿವೈಡ್ ಆಗಿರುತ್ತೆ. ಅದನ್ನು ನೀವು ಇಫ್ ಯು ರಿಪ್ಲೇಸ್ ಇಟ್ ಬೈ I into R, you get this value. I ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿಗೆ ಬರ್ತೀರಾ. ಸೊ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ is R1 plus R2 plus R2. Resistors, so that is resistance will add up. In this case ಕರೆಂಟ್ I ಹೋಗ್ತಿದೆ ಅಂದ್ರೆ ಕರೆಂಟ್ will be divided. I1, I2, I3 ಗೊತ್ತಿದೆಯಾ? ಮತ್ತೆ ಇದೆಲ್ಲ ಕರೆಂಟ್ಸ್ ಇಲ್ಲಿಗೆ ಬಂದು ವಾಪಸ್ ಬಂದು I3 ಬರುತ್ತೆ, I2 ಬರುತ್ತೆ, I1 ಬರುತ್ತೆ, I ಹೊರಗಡೆ ಬರುತ್ತೆ, ಬಂದು ಮತ್ತೆ ನೆಗೆಟಿವ್ ಎಂಡ್ ಒಳಗೆ ಹೊರಟೋಗುತ್ತೆ. ಸೊ ಇವಾಗ ಬಟ್ ಆದ್ರೆ ವೋಲ್ಟೇಜ್ ಅಕ್ರಾಸ್ ದಿಸ್ ಎಂಡ್ ಅಂಡ್ ದಿಸ್ ಎಂಡ್ ವಿಲ್ ಬಿ ದ ಸೇಮ್. ವೋಲ್ಟೇಜ್ ವಿಲ್ ರಿಮೈನ್ ದ ಸೇಮ್. ಅದಕ್ಕೆ ನಮಗೆ ಫಾರ್ಮುಲಾ ಏನ್ ಬರುತ್ತೆ? 1/Rp, ದಟ್ ಈಸ್ resistance in parallel connection is 1/R1 plus 1/R2 plus 1/R3. This will be the formula. ಇವಾಗ ನಾವು
if we substitute some values r1 ಗೆ 2 r2 ಗೆ 3 r3 ಗೆ 4 ಅಂತ ಏನೋ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫಾರ್ಮುಲಾ ಮಾಡಿ ನೋಡಿದ್ರೆ ಇದು ಸೇಮ್ ರೆಸಿಸ್ಟರ್ಸ್ ಹಾಕಿ ನೋಡಿದ್ರೆ you will get 2 plus 3 plus 4 that is 9 ohms ಕರೆಕ್ಟಾ? ಅದೇ ಇಲ್ಲಿ 1/2 plus 1/3 plus 1/4 which is equal to 12, 6 plus 4 plus 3 that is 10, 13/12 which is very less compared to 9 ohms, right? That means parallel connection in in household appliances, while connecting household appliances, parallel connection will be best option. ಯಾಕೆ? ಆದಷ್ಟು ಕಡಿಮೆ ರೆಸಿಸ್ಟೆನ್ಸ್ ಇದ್ದಷ್ಟು ನಮಗೆ ಕರೆಂಟ್ ಜಾಸ್ತಿ ಉಳಿತಾಯ ಆಗುತ್ತೆ. ಜಾಸ್ತಿ ರೆಸಿಸ್ಟೆನ್ಸ್ ಇದ್ರೆ ಕರೆಂಟು ಬಹಳ ಖರ್ಚಾಗುತ್ತೆ. ಸೊ ಪ್ಯಾರಲಲ್ ಕನೆಕ್ಷನ್ ಈಸ್ ಬೆಟರ್. ಸೊ ಇವಾಗ ನಿಮಗೆ ಕ್ವಶನ್ ಕೇಳಿ, ಫಾರ್ಮುಲಾಗಳನ್ನ ಕುತ್ಕೋಬೇಕು, ಅದನ್ನು ಬರ್ಕೊಂಬೇಡ. ಆರ್ ಎಸ್ ಇಸ್ ಈಕ್ವಲ್ ಟು R1 plus R2 plus R3. Next 1 by Rp is equal to 1 by R1 plus 1 by R2 plus 1 by R3 dot. ಹಿಂಗೆ ಹೋಗುತ್ತೆ. ಎಷ್ಟು ರೆಸಿಸ್ಟರ್ಸ್ ಹಾಕ್ತಿರೋ ಅಥವಾ ಎಷ್ಟು ಡಿವೈಸಸ್ ಕನೆಕ್ಟ್ ಮಾಡ್ತಿರೋ ಅದಂಗೆ ಕಂಟಿನ್ಯೂ ಆಗುತ್ತೆ. ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಕೇಳ್ತಾರೆ. ವಿ ಶುಡ್ ಬಿ ರೆಡಿ. ಅದನ್ನ ನೆಕ್ಸ್ಟ್ ಬರ್ತಾ ನೋಡೋಣ. ವೈ ಪ್ಯಾರಲಲ್ ಕನೆಕ್ಷನ್ ಅಂತ ಕೇಳ್ತಾರೆ. ಈಗ ನಾವು ಆಲ್ರೆಡಿ ಒಂದು ಫ್ಯಾಕ್ಟರ್ ಹೇಳಿದ್ವಿ, ಪ್ಯಾರಲಲ್ ಕನೆಕ್ಷನ್ ಯಾಕೆ ಬೆಸ್ಟ್ ಅಂತ. ದೆರ್ ಆರ್ ಅ ಫ್ಯೂ ಫ್ಯಾಕ್ಟರ್ಸ್ as to why we will prefer parallel connection ಅನ್ನೋದಕ್ಕೆ 4 ಪಾಯಿಂಟ್ಸ್ ಇದೆ, ಕೇಳಿಸ್ಕೋಬೇಕು. there are 4 factors. First one, why parallel connection. First point, different devices need different current. ಕರೆಕ್ಟಾ? ನೋಡಿ ಇಲ್ಲಿ ಏನ್ ಕರೆಂಟ್ ಇರುತ್ತೋ ಅದೇ ಐಎ ಎಲ್ಲಾದ್ರ ಮೂಲಕ ಪಾಸ್ ಆಗುತ್ತೆ. ನಾನು if I am connecting a refrigerator and one tube light or a small device, let us take mixer grinder, or I am connecting a charger, phone charger and ಇಲ್ಲಿ phone charger, ಇಲ್ಲಿ ರೆಫ್ರಿಜರೇಟರ್. ಆಯ್ತಾ? ಇದು ರೆಫ್ರಿಜರೇಟರ್, ಇದು ಮೊಬೈಲ್ ಚಾರ್ಜರ್ ಅನ್ಕೋಣ. ಕರೆಂಟಿಂಗ್ ಹೋಗ್ತಾ ಇದೆ. ರೆಫ್ರಿಜರೇಟರ್ಗೆ ಸಿಕ್ಕಾಪಟ್ಟೆ ಕರೆಂಟ್ ಬೇಕು, ಜಾಸ್ತಿ ಕರೆಂಟ್ ಇದೆ ಹೇಳ್ಕೊಂಡ್ಬಿಡುತ್ತೆ. ನಂಗೆ ಮೊಬೈಲ್ ಚಾರ್ಜರ್ಗೆ ಬೇಕಾಗಿರೋ ಕರೆಂಟ್ ಬರೋದೇ ಇಲ್ಲ. ಅಥವಾ if this is a refrigerator, this is a phone charger, ಇಲ್ಲಿ ಏನ್ ಕರೆಂಟ್ ಬೇಕಾಗುತ್ತೆ ಅದಕ್ಕಿಂತ ತ್ರಿಬಲ್ ಬೇಕು, ಅದಕ್ಕಿಂತ ಜಾಸ್ತಿ ಇಳಿಯುತ್ತೆ. ಅವಾಗ ಇದ್ರೊಳಗೂ ಜಾಸ್ತಿ ಕರೆಂಟ್ ಫ್ಲೋ ಆಗಬೇಕು. ಜಾಸ್ತಿ ಫ್ಲೋ ಆಯ್ತು ಅಂದ್ರೆ ಫೋನು ಡಮ್ ಅನ್ನತ್ತೆ. ಸೊ ಡಿಫ್ರೆಂಟ್ ಡಿವೈಸಸ್ ನೀಡ್ ಡಿಫ್ರೆಂಟ್ ಕರೆಂಟ್, ಬಟ್ ಇನ್ ಸೀರೀಸ್ ಕನೆಕ್ಷನ್ the current remains the same across the series, across the connect circuit current remains the same. ಅದಕ್ಕೆ that is the one point. But in series current remains same across. This is one point. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಗಿಲ್ಲ ಅಂದ್ರೆ you can just ask in the comment section. I'll try to clarify your doubt. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ 2 ಡಿವೈಸಸ್ ಐ ಆಮ್ ಕನೆಕ್ಟಿಂಗ್. ಓಕೆನಾ? ಇದು ಫಸ್ಟ್ ಟ್ಯೂಬ್ ಲೈಟು, ಇದು ನೆಕ್ಸ್ಟ್ ಪುಟ್ ಒಂದು CC ಕ್ಯಾಮ್ರಾ, ಇಲ್ಲೊಂದು CC ಕ್ಯಾಮ್ರಾ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫೋನ್ ಚಾರ್ಜರ್ ಇದೆ. ಮೂರನ್ನು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇಫ್ ಎಟ್ ಆಲ್ ಇಲ್ಲೇನೋ ಈ ವೈರ್ ಮಿಸ್ ಆಗಿ ಹೊಡೆದೋಯ್ತು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಯ್ತು ಅಂತ ಇಟ್ಕೊಳ್ಳೋಣ. ಈ ವೈರ್ ಸುಟ್ಟೋಯ್ತು ಅಂದ್ರೆ ಬರೀ ಇದೊಂದು ಡಿವೈಸ್ ಮಾತ್ರ ಹಾಳಾಗಲ್ಲ, ಅಂದ್ರೆ ವರ್ಕ್ ಆಗದೆ ಇರಲ್ಲ. ಇದು ವರ್ಕ್ ಆಗಲ್ಲ. ಇಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಯಾವುದು ಕೂಡ ವರ್ಕ್ ಆಗಲ್ಲ, ಯಾಕಂದ್ರೆ ಫುಲ್ ಕರೆಂಟ್ ಫ್ಲೋ ಆಗದೆ ನಿಂತೋಗ್ಬಿಡುತ್ತೆ. ಇನ್ ಪ್ಯಾರಲಲ್ ಕನೆಕ್ಷನ್, ಸಿನ್ಸ್ ಕರೆಂಟ್ ಇಸ್ ಬಿಂಗ್ ಡಿವೈಡೆಡ್, ಇಲ್ಲೊಂದು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೂ ಕೂಡ
ಇಲ್ಲಿಗೆ ಕರೆಂಟ್ ಹೋಗೋದೇನು ನಿಲ್ಲಲ್ಲ, ಕರೆಂಟ್ ಹೋಗೇ ಹೋಗುತ್ತೆ. ಗೊತ್ತಾಗ್ತಿದ್ಯಾ? ಸೊ ಇನ್ series connection, if one component fails, all the components will not work. But in parallel connection, if one component fails, ಇದೇನೋ ಹಾಳಾಯ್ತು ಅಂತ ಇಟ್ಕೊಂಡ್ರು ಕೂಡ ಅವಾಗ ಈ ಎರಡು ಕಾಂಪೊನೆಂಟ್ಸು ವರ್ಕ್ ಆಗೋದು ನಿಲ್ಸಲ್ಲ. ಅದು ದೇ ವಿಲ್ ವರ್ಕ್ ಆಸ್ ಯೂಶುವಲ್. ಹೆಂಗ್ ವರ್ಕ್ ಆಗ್ತಿತ್ತೋ ಹಂಗೆ ವರ್ಕ್ ಆಗುತ್ತೆ. ಅದನ್ನೇ ವಿಲ್ ರೈಟ್. ಇಫ್ ಒನ್ ಕಾಂಪೊನೆಂಟ್ fails, then circuit is broken in series connection and no other components works. Sarina? Next. In parallel connection, total resistance is very less. Now already ನೋಡಿದ್ವಿ ಫಾರ್ಮುಲಾದಲ್ಲೇನೆ you can see total resistance offered in parallel connection is very less when compared to series connection. So we will save so much of current. ಅವಾಗ ನಮಗೆ 3,000 ರೂಪಾಯಿ ಬಿಲ್ ಬರೋದು 300 ರೂಪಾಯಿ ಬಿಲ್ ಬರುತ್ತೆ. ನಾವು ಸೀರೀಸ್ ಕನೆಕ್ಷನ್ ಮಾಡ್ಬಿಟ್ರೆ 3,000 ರೂಪಾಯಿ ಬಿಲ್ ಬರುತ್ತೆ. ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ 300 ರೂಪಾಯಿ ಬಿಲ್ ಬರುತ್ತೆ. ಯಾವ್ದು ಬೆಟರ್? 3,000 ರೂಪೀಸ್ ಖರ್ಚು ಮಾಡಕ್ಕೆ ರೆಡಿ ಇದ್ದು ಎಲ್ಲ ಕಾಂಪೊನೆಂಟ್ಸ್ ಹಾಳಾದ್ರೂ ಪರವಾಗಿಲ್ಲ ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ series. I don't think nobody is able to afford that. So we are going to choose parallel. That is, in parallel connection, total resistance offered very less compared to series. Next, last point. As see, in series connection ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, since very much resistance is so much resistance is being offered, ಜಾಸ್ತಿ ರೆಸಿಸ್ಟೆನ್ಸ್ ಇದ್ದಷ್ಟು ಎಲೆಕ್ಟ್ರಾನ್ಸ್ ದೇ ವಿಲ್ ಹ್ಯಾವ್ ಟು ಕ್ರಾಸ್ ಸೋ ಮೆನಿ ಆಟಮ್ಸ್. ಅವಾಗ ಏನಾಗುತ್ತೆ, ಜಾಸ್ತಿ ಆಟಮ್ಸ್ ನಾವು ಗುದ್ಕೊಂಡು ಹೋದಷ್ಟು ಹೀಟ್ ಜಾಸ್ತಿ ಡಿಸಿಪೇಟ್ ಆಗುತ್ತೆ. ಈ ಹೀಟ್ ಡೆಸಿಪೇಷನ್ ಇಂದ ಜಾಸ್ತಿ ಎನರ್ಜಿ ಲಾಸ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಆಸ್ ಕಂಪೇರ್ಡ್ ಟು ದಿಸ್, ಬಿಕಾಸ್ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಲೆಸ್, ಇದರಲ್ಲಿ ಹೀಟ್ ಡೆಸಿಪೇಷನ್ ಕಡಿಮೆ. ಇದರಲ್ಲಿ ವಿಲ್ ಬಿ ಸೋ ಮಚ್ ಆಫ್ ಹೀಟ್ ಡೆಸಿಪೇಷನ್, ಬಿಕಾಸ್ ಆಫ್ ದಟ್ ಸೋ ಮಚ್ ಆಫ್ ಎನರ್ಜಿ ಲಾಸ್. ಎನರ್ಜಿ ಕೂಡ ಲಾಸ್ ಆಗುತ್ತೆ. ಆಸ್ ರೆಸಿಸ್ಟೆನ್ಸ್ offered in series connection is very high, heat great amount of energy will be lost as dissipation of heat. Heat dissipation ಮೂಲಕ ಬಹಳ ಎನರ್ಜಿ ಲಾಸ್ ಆಗೋಗ್ಬಿಡುತ್ತೆ. ದೀಸ್ ಆರ್ ದ 4 ಪಾಯಿಂಟ್ಸ್. ಬಹಳ ಸರ್ತಿ ಕೇಳಿದ್ದಾರೆ ವೈ ಪ್ಯಾರಲಲ್ ಕನೆಕ್ಷನ್ ಅಂತ. ಇದೇ 4. ನೀವು ಲಾಜಿಕಲಿ ಥಿಂಕ್ ಮಾಡಿದ್ರೆ ಆಕ್ಚುಲಿ ನಿಮ್ಗೆ ಬಂದ್ಬಿಡುತ್ತೆ. ಇಫ್ ಯು ಡೋಂಟ್ ನೋ, ಯು ಕ್ಯಾನ್ ಜಸ್ಟ್ ಸ್ಟಡಿ ದಿಸ್. ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಆರ್ ಯು ಕ್ಯಾನ್ ಫಾಲೋ ದಿಸ್. ಹಂಗೂ ಕೂಡ ಮಾಡ್ಬೋದು. ಅವಾಗಲೇ ಕೂಡ ಮಾತಾಡ್ತಿದ್ವಿ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ದಟ್ ಈಸ್, ಅವಾಗಲೇ ಕೂಡ ನಾನು ಹೇಳ್ತಾ ಇದ್ದೆ, ಇಲ್ಲೂ ಕೂಡ ಬಂತದು ಹೀಟ್ ಡೆಸಿಪೇಷನ್ ಅಂತ. ಈಗ there are certain instances where we need heat to be dissipated. ಎಲ್ಲಿ ನಿಮ್ಮನೇಲಿ ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರಾ, ಯಾವ್ದೋ ಪ್ರೋಗ್ರಾಮ್ ಹೋಗ್ತಿರ್ತೀರಾ, ಸ್ಕೂಲ್ ಡೇ ಪ್ರೋಗ್ರಾಮ್ ನಡೀತಾ ಇರುತ್ತೆ. ವಾಟ್ ಯು ಡು,
ಬಟ್ಟೆ ಒಗ್ದಿರೋ ಬಟ್ಟೆ ಹಂಗೆ ಹಾಕೊಂಡು ಹೋಗ್ಬಿಡ್ತೀರಾ? ವಾಟ್ ಯು ವಿಲ್ ಡೂ, ಯು ವಿಲ್ ಐರನ್ ಇಟ್. ಐರನ್ ಹೆಂಗ್ ಮಾಡ್ತೀರಾ? ಯೂಸಿಂಗ್ ಕರೆಂಟ್. ಒಂದು ಕಾಯಿಲ್ ಇರುತ್ತೆ ಐರನ್ ಬಾಕ್ಸ್ ಅಲ್ಲಿ, ಆ ಕಾಯಿಲ್ ಹೀಟ್ ಆಗುತ್ತೆ. ಹಂಗಂದ್ರೆ ವಿ ವಾಂಟ್ ಎಲೆಕ್ಟ್ರಿಕ್ ಕರೆಂಟ್ ಟು ಚೇಂಜ್ ಇನ್ ಟು ವಾಟ್, ಹೀಟ್ ಎನರ್ಜಿ. ಹೀಟ್ ಆಗಿ ಕನ್ವರ್ಟ್ ಆಗ್ಬೇಕು ಅದು. ಅಥವಾ ಮಾರ್ನಿಂಗು ಹೊರಗಡೆ ಹೋಗಿರ್ತೀರಾ ವಾಕಿಂಗು ಅಥವಾ ಸ್ಟಡೀಸ್ಗೆ ಟ್ಯೂಷನ್ಸ್ಗೆಲ್ಲ ಹೋಗಿರ್ತೀರಾ, ಬಂದು ಅಮ್ಮ ನೀರಿಡಮ್ಮ ಅಂತ ಹೇಳ್ತೀರಾ. ಗೀಸರ್ ಇರ್ಬೋದು ಅಥವಾ ವಾಟರ್ ಹೀಟರ್ ಇರ್ಬೋದು. ಅಲ್ಲೆಲ್ಲ ಏನಾಗುತ್ತೆ, ಅಲ್ಲಿ ಕರೆಂಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಎಲೆಕ್ಟ್ರಿಕ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಹೆಂಗೆ? ಯೂಸಿಂಗ್ ದಿಸ್ ಪ್ರಾಪರ್ಟಿ. ನಮಗೆ ಇದು ಅಷ್ಟು ಏನು ಕೆಟ್ಟದಲ್ಲ. ಕೆಲವೊಂದ್ ಕಡೆ ಬೇಕಾಗುತ್ತೆ, ಅದನ್ನ ಯುಟಿಲೈಸ್ ಮಾಡ್ಕೋತೀವಿ. ಹೀಟ್ ಡೆಸಿಪೇಷನ್ ಬೇಕಾಗುತ್ತೆ. ಎಲ್ಲಿ ಬೇಕೋ ವಿಲ್ ಯೂಸ್ ಇಟ್ ದೇರ್. ಎಲ್ಲಿ ಬೇಕೋ ಅಲ್ಲಿ ವಿ ಯೂಸ್ ಇಟ್. ಸೊ ಯಾವ್ಯಾವ ಡಿವೈಸಸ್? ಒಂದು heating devices. So before going to that, the resistance of heating devices ಎಷ್ಟು ಇರಬೇಕು? ಕಡಿಮೆ ಇರಬೇಕಾ ಜಾಸ್ತಿ ಇರಬೇಕಾ? ವಾಟ್ ಡು ಯು ಥಿಂಕ್? ರೆಸಿಸ್ಟೆನ್ಸ್ ಏನಾದ್ರು ಕಡಿಮೆ ಇತ್ತಂದ್ರೆ ಅವಾಗ ಹೀಟ್ ಡೆಸಿಪೇಷನ್ ಕಡಿಮೆ ಆಗುತ್ತೆ ಅಲ್ವಾ? ಸೊ ಹಂಗಂದ್ರೆ ವಿ ವಾಂಟ್ ವಾಟ್ ಎವರ್ ದ ಮೆಟೀರಿಯಲ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಅವಾಗಲೇ ನಾವು ಆ ಲಿಸ್ಟ್ ಅಲ್ಲಿ ನೋಡಿದ್ವಿ, ಕಾಪರು, ಅಲ್ಯೂಮಿನಿಯಮ್ಮು ಇದೆಲ್ಲ ಗುಡ್ ಕಂಡಕ್ಟರ್ಸು, ಯಾವುದೆಲ್ಲ ಬ್ಯಾಡ್ ಕಂಡಕ್ಟರ್ಸು. ಕೆಲವೊಂದು ಅಲಾಯ್ಗಳು ಇದೆ ಅಂತ ಹೇಳಿದೆ ನಾನು. ವಿ ಆರ್ ಗೋಯಿಂಗ್ ಟು ಯೂಸ್ ಸಚ್ ಅಲಾಯ್ಸ್ ಹೂಸ್ ಕಂಡಕ್ಟಿವಿಟಿ ಈಸ್ ವೆರಿ ಲೆಸ್. ಒಂಥರ ಇನ್ಸುಲೇಟರ್ಸ್ ತರ ಆಕ್ಟ್ ಆಗುತ್ತೆ, ಬಟ್ ಅದು ಫುಲ್ ಇನ್ಸುಲೇಟರ್ಸ್ ಅಲ್ಲ, ಒಂದು ತಕ್ಕ ಮಟ್ಟಿಗೆ ಇನ್ಸುಲೇಟರ್ಸ್ ಅದು. ಸಮ್ ಅಲಾಯ್ಸ್. ಆ ಅಲಾಯ್ಸ್ ಏನ್ ಮಾಡುತ್ತೆ, ಬಂದಿರೋ ಎಲೆಕ್ಟ್ರಾನ್ಸ್ ನ ತಡೆಯಕ್ಕೆ ಟ್ರೈ ಮಾಡುತ್ತೆ, ಅದ್ರೊಳಗೆ ಆಟಮ್ಸ್ ತಡೆಯಕ್ಕೆ ಟ್ರೈ ಮಾಡುತ್ತೆ. ತಡೆದಾಗ ಗುದ್ದುತ್ತಲ್ಲ ಎಲೆಕ್ಟ್ರಾನ್ಸ್ ಹೋಗಿ, ಅವಾಗ ಆ ಫ್ರಿಕ್ಷನ್ ಇಂದ ಹೀಟ್ ಜನರೇಟ್ ಆಗ್ತಾ ಹೋಗುತ್ತೆ. ಆ ಜನರೇಟ್ ಆಗಿದ್ದ ಹೀಟು ನಾವಿವಾಗ ಒಂದು ಬಕೆಟ್ ಒಳಗೆ ಹೀಟ್ ಇಟ್ಟಿದ್ದೀನಿ, ಆ ಜನರೇಟ್ ಆಗಿದ್ದ ಹೀಟ್ ಎಲ್ಲ ನೀರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಅಲ್ಲಿ ಹೀಟಿಂಗ್ ಡಿವೈಸಸ್ ಅಲ್ಲಿ ಅಲಾಯ್ಸ್ ದಟ್ ಡಸಂಟ್ ಬರ್ನ್. ಇವಾಗ ನಾನು ಏನ್ ಮಾಡ್ತೀನಿ, ಕಾಪರ್ ವೈರ್ ಇಟ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಯಾಕೆ ಕಾಪರ್ ವೈರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. ಕಾಪರ್ ವೈರ್ ಇಟ್ಬಿಟ್ರೆ ಇಫ್ ಐ ಪಾಸ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್, ಏನಾಗುತ್ತೆ? ನೀವು ಯಾರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರ್ಬೋದು, ಮಾಡಬೇಡಿ ಯಾರು. ಸಾಕೆಟ್ ಒಂದ್ ಸಾಕೆಟ್ ಇನ್ನೊಂದು ಸಾಕೆಟ್ಗೆ ಒಂದು ವೈರ್ ಇಟ್ಬಿಟ್ರೆ ನೀವು ಫಡ್ ಅಂತ ಹೇಳ್ಬಿಟ್ಟು ಇಡೀ ಲೈಟ್ಸ್ ಎಲ್ಲ ಆಫ್ ಹೋಗುತ್ತೆ. ಆ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ ಏನಕ್ಕೆ? ಅದನ್ನ ಆಮೇಲೆ ಬರೋಣ. ಬಟ್ ಆದ್ರೆ ಆಲ್ಸೋ ದ ವೈರ್ ವಿಲ್ ಬಿ ಕಂಪ್ಲೀಟ್ಲಿ ಬರ್ನ್ಟ್ ಆಫ್. ಏನಕ್ಕೆ ಬರ್ನ್ ಆಫ್ ಆಗುತ್ತೆ? ಯಾಕಂದ್ರೆ ದ ಮೆಟಲ್ ದಟ್ ಈಸ್ ಕಾಪರ್, ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಇವಾಗ ಇಫ್ ಐ ಹೀಟ್ ಇಟ್, ಮೆಲ್ಟ್ ಆಗೋದಕ್ಕೆ ಎಷ್ಟು ಟೆಂಪರೇಚರ್ ಬೇಕೋ ಅದು ಬಹಳ ಕಡಿಮೆ. ಆ ತರ ನಾವು ಮೆಟಲ್ಸ್ ನ ಯೂಸ್ ಮಾಡಕ್ ಆಗಲ್ಲ ವೇರ್ ಇನ್ ದಿಸ್ ಹೀಟಿಂಗ್ ಡಿವೈಸಸ್. ಯಾಕಂದ್ರೆ ಮೆಲ್ಟ್ ಆಗ್ಬಿಡುತ್ತೆ. ನಮ್ಗೆ ಯಾವ ತರ ಮೆಟೀರಿಯಲ್ ಬೇಕು? ದೋಸ್ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇವಾಗ ಇದೊಂದು ಅಲಾಯ್ ಅಂತ ಇಟ್ಕೊಳ್ಳೋಣ, ಇದು ಕಾಪರ್ ಅಂತ ಇಟ್ಕೊಳ್ಳೋಣ. ಇಫ್ ಐ ಪಾಸ್ ಕರೆಂಟ್ ಟು ದಿಸ್, ಬೇಗ ಮೆಲ್ಟ್ ಆಗುತ್ತೆ. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಸಮ್ 3000 4000 ಟೆಂಪರೇಚರ್, ದಟ್ ಈಸ್ ಡಿಗ್ರಿ ಸೆಲ್ಸಿಯಸ್. ಅಷ್ಟು ಹೀಟ್ ಬೇಕು ಇದನ್ನ ಕರಗಿಸಕ್ಕೆ ನಂಗೆ. ಹಂಗಿದ್ದಾಗ ನಾನು ಎಲೆಕ್ಟ್ರಿಸಿಟಿ ಎಷ್ಟು ಪಾಸ್ ಮಾಡಿದ್ರು ಕೂಡ ಟು ದ್ಯಾಟ್ ಎಕ್ಸ್ಟೆಂಟ್ ಬೇಕೇ ಆಗಲ್ಲ, ದಟ್ ಈಸ್ ಮೆಲ್ಟೇ ಆಗಲ್ಲ, ಇದು ಬರ್ನೇ ಆಗಲ್ಲ. ಸೊ ಇದನ್ನ ನಾನು ನೀರೊಳಗಿಟ್ರು ಕೂಡ ಅವಾಗ ಹೀಟು ಈಸಿಯಾಗಿ ಡೆಸಿಪೇಟ್ ಆಗುತ್ತೆ ಅಂಡ್ ವಾಟರ್ ವಿಲ್ ಬಿಕಮ್ ಹೀಟೆಡ್. ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಐರನ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಟೋಸ್ಟರ್ಸ್, ಬ್ರೆಡ್ ಟೋಸ್ಟ್ ಮಾಡ್ತೀವಲ್ಲ ಅದರಲ್ಲಿ ಯೂಸ್ ಮಾಡ್ತೀವಿ. ಆಲ್ಸೋ ಇನ್ ವಾಟರ್ ಹೀಟರ್ಸ್, ಗೀಸರ್ಸ್, ಇನ್ ಆಲ್ ದೀಸ್ ಕಾಂಪೊನೆಂಟ್ಸ್ ಡಿವೈಸಸ್ ವಿ ಯೂಸ್ ದಿಸ್ ಪ್ರಾಪರ್ಟಿ. ಮೆಟಲ್ ಕಂಡಕ್ಟರ್ ಆಗಿರ್ಬೇಕು, ಬಟ್ ಆದ್ರೆ ಮೆಲ್ಟಿಂಗ್ ಪಾಯಿಂಟ್ ಬಹಳ ಜಾಸ್ತಿ ಇರಬೇಕು. ಮತ್ತೆ ಒಳ್ಳೆ ಕಂಡಕ್ಟರ್ ಆಗಿರಬಾರ್ದು. ಕೆಟ್ಟ ಕಂಡಕ್ಟರ್, ಮೆಲ್ಟಿಂಗ್ ಪಾಯಿಂಟ್ ಹೈ ಇರಬೇಕು, ಒಂಥರ ಆಲ್ಮೋಸ್ಟ್ ತುಂಬಾ ಕೆಟ್ಟದಾಗಿರ್ಬೇಕು ಕಂಡಕ್ಟರ್. ಅವಾಗ ಏನಾಗುತ್ತೆ? ಹೀಟ್ ಡಿಸಿಪೇಷನ್ ಜಾಸ್ತಿ ಆಗುತ್ತೆ. ಹೀಟ್ ಡಿಸಿಪೇಷನ್ ಜಾಸ್ತಿ ಆದಷ್ಟು ನಮಗೆ ಯೂಸ್ಫುಲ್. ಎಲ್ಲಿ? ಐರನ್ ಬಾಕ್ಸ್ ಅಲ್ಲಿ ಇರ್ಬೋದು ಅಥವಾ ವಾಟರ್ ಹೀಟರ್ ಅಲ್ಲಿ. ಈ ಕೇಸಸ್ ಅಲ್ಲಿ ದೇರ್ ಇಸ್ ಒನ್ ಮೋರ್ ಡಿವೈಸ್. ಇದನ್ನ ಕ್ವಶನ್ ಗೆ ಕೇಳ್ಬೋದು. ವಿಚ್ ವಿ ಯೂಸ್
so many times in our household daily lives. Bulb, tungsten bulb, so that is filament bulbs. ಈ ಹಿಂಗಿರುತ್ತಲ್ಲ ಬಲ್ಬ್ಗಳು, such type of bulbs ಬಹಳ ಕಡಿಮೆ ಕಾಸ್ಟು, ಯೆಲ್ಲೋ ಕಲರ್ ಲೈಟ್ನ ಹೊರಗಡೆ ಹಾಕುತ್ತೆ. ಬಹಳ ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಿದ್ದಾರೆ. ಏನಿರುತ್ತೆ ಇದರಲ್ಲಿ, ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೆ ಹಿಂಗೆ ಎರಡು ಕಡ್ಡಿಗಳ ತರ ಇರುತ್ತೆ, ಇದ್ರ ಮಧ್ಯೆ ಹಿಂಗ್ ತಂತಿ ಇರುತ್ತೆ, ಕರೆಕ್ಟಾ? ಈ ತಂತಿ ಬಿಚ್ಚೋಗ್ಬಿಟ್ಟಿದ್ರೆ ವರ್ಕ್ ಆಗಲ್ಲ. ಅದಕ್ಕೆ ನೀವ್ಯಾರು ಲೈಟ್ ಹತ್ತಿಲ್ಲ ಅಂತ ತೆಗೆದ್ಬಿಟ್ಟು ಹಿಂಗೆ ನೋಡ್ತೀರಾ, ಅದ್ರೊಳಗೆ ಕನೆಕ್ಷನ್ ಇದೆಯಾ ಇಲ್ವಾ ಅಂತ. ಕನೆಕ್ಷನ್ ಬಿಚ್ಚೋಗ್ಬಿಟ್ಟಿದ್ರೆ ಹೋಗಿದೆ ಬಲ್ಬ್, ಒಂದು ಹೊಸ ಬಲ್ಬ್ ತಗೋತಾರೆ, ಕರೆಕ್ಟಾ? ವಾಟ್ ಈಸ್ ದಿಸ್ ವೈರ್? ದಿಸ್ ವೈರ್ is made up of a metal called tungsten. ಗೊತ್ತಾಗ್ತಿದ್ಯಾ? What is the property of this tungsten material? ಈ ಟಂಗ್ಸ್ಟನ್ ಪ್ರಾಪರ್ಟಿ ಏನು? ಇವಾಗ ಈ ಟಂಗ್ಸ್ಟನ್ ಪ್ರಾಪರ್ಟಿ ಏನಂದ್ರೆ, ಇದ್ರೊಳಗೆ ಹೀಟ್ ಜಾಸ್ತಿ ಆದಷ್ಟು ಇಟ್ ವಿಲ್ ಎಮಿಟ್ ಲೈಟ್. ಅಂದ್ರೆ ಇದು ಹೀಟ್ ಆದಷ್ಟು ಅದರಿಂದ ಲೈಟ್ ಹೊರಗಡೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಈಗ ಒಂದು ಮರದ ವುಡನ್ ಪೀಸ್, ವುಡನ್ ಲಾಗ್, ಇಫ್ ಯು ಬರ್ನ್ ಇಟ್, ಇಟ್ ವಿಲ್ ಡಿಸಿಪೇಟ್ ಲೈಟ್ ಆಸ್ ವೆಲ್ ಅಲಾಂಗ್ ವಿತ್ ಹೀಟ್. ಹೌದಾ? ಅದೇ ತರ ಇದು ಬರ್ನ್ ಆದಾಗ, ಬಹಳ ಬಿಸಿ ಆದ್ರೆ ಲೈಟ್ ಹೊರಗಡೆ ಹಾಕುತ್ತೆ. ಇಟ್ ಇಸ್ ದಿಸ್ ಪ್ರಾಪರ್ಟಿ. ಸೊ ಇವಾಗ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಹಂಗಂದ್ರೆ, ಸೊ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್, ಇದನ್ನೇ ಏನಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ, ಅವಾಗ್ಲೇ ಹೇಳಿದೆ, ಒಂದು ಇದು ಬಹಳ ಹೀಟ್ ಆಗ್ಬೇಕು. ಹೀಟ್ ಆದ್ರೂ ಕೂಡ ಬರ್ನ್ ಆಗ್ಬಾರ್ದು. ಒಂದ್ ಕಡೆ ಹೀಟು ಆಗ್ಬೇಕು ಮತ್ತೆ ಬರ್ನು ಆಗ್ಬಾರ್ದು. ಅದು ಇದ್ರ ಪ್ರಾಪರ್ಟಿ. ಹೀಟು ಆಗುತ್ತೆ ಆದ್ರೆ ಬರ್ನ್ ಆಗಲ್ಲ. ಗೊತ್ತಾಗ್ತಿದೆ? ಬಹಳ ಹೀಟ್ ಆಗುತ್ತೆ, ಅದರಿಂದ ಅವಾಗ ಎಲೆಕ್ಟ್ರಿಸಿಟಿ ಹೊರಗಡೆ ಬರುತ್ತೆ, ಸಾರಿ ಲೈಟ್ ಹೊರಗಡೆ ಬರುತ್ತೆ. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಪ್ಪ ಅಂತ ನೋಡಿದ್ರೆ ನಾವು 3380 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇದನ್ನ ನಾವೇನಾದ್ರು ಬರ್ನ್ ಮಾಡ್ಬೇಕಂದ್ರೆ ಎಷ್ಟು ಹೀಟ್ ಕೊಡಬೇಕು? ಅರೌಂಡ್ 3000 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಹೀಟ್ನ ಕೊಡಬೇಕು. ಅಷ್ಟೊಳಗೆ ನಾವೇನೋ ಕೈ ಇಟ್ರೆ ನಾವೆಲ್ಲ ಹೊಗೆ ಹಾಕ್ಸ್ಕೊತೀವಿ, ಅಷ್ಟು ಜಾಸ್ತಿ ಟೆಂಪರೇಚರ್ ಅದು. ಸೊ ಇದು ಮೆಲ್ಟಿಂಗ್ ಪಾಯಿಂಟ್ ಬಹಳ ಜಾಸ್ತಿ. ಆಮೇಲೆ ಈ ಮೆಟಲ್ ಹೆಂಗೆ ಅಂದ್ರೆ, ಅವಾಗ್ಲೇ ಹೇಳಿದೆ, ಹೀಟ್ ಆದಷ್ಟು ಲೈಟ್ ಹೊರಗಡೆ ಕೊಡುತ್ತೆ. ಈ ಹೀಟ್ ಬಂದಿದ್ದನ್ನ ಈ ಗ್ಲಾಸ್ ಒಳಗಡೆ ನೀವು ಯಾರನ್ನು ಚಿಕ್ಕ ವಯಸ್ಸೆಲ್ಲ ಮಾಡಿರ್ತೀರ, ಈ ಗ್ಲಾಸ್ ತಗೊಂಡು ಹೊಡಿತೀರ, ಹಿಂಗೆ ಟಬ್ ಅಂತ ಸೌಂಡ್ ಬರುತ್ತೆ. ಯಾಕದು? ದೇರ್ ಆರ್ ಗ್ಯಾಸಸ್ ಇನ್ಸೈಡ್ ದಿಸ್ ಗ್ಲಾಸ್ ಕವರ್ ಇದೆಯಲ್ಲ, ಕವರ್ ಒಳಗಡೆ ದೇರ್ ಆರ್ ಕೆಮಿಕಲಿ ಇನರ್ಟ್ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್, ಆರ್ಗಾನ್. ಗೊತ್ತಿದ್ಯಾ? ಈ ಗ್ಯಾಸ್ಗಳನ್ನ ಇದ್ರೊಳಗೆ ತುಂಬಿಸಿರ್ತಾರೆ. ಏನಕ್ಕೆ? ಆದಷ್ಟು ಈ ಕ್ರಿಯೇಟ್ ಆಗಿದ್ದ ಹೀಟ್ ನಾವು ಹೊರಗಡೆ ಹೋಗೋದನ್ನ ತಡಿಬೇಕು. ಅದಕ್ಕೆ ಇದು ಕೆಮಿಕಲಿ ಇನರ್ಟ್, ಅಂದ್ರೆ ಇದ್ರ ಜೊತೆ ರಿಯಾಕ್ಟ್ ಮಾಡಲ್ಲ. ನೈಟ್ರೋಜನ್ ಆಗ್ಲಿ ಆರ್ಗಾನ್ ಆಗ್ಲಿ ಈ ಫಿಲಮೆಂಟ್ ಜೊತೆ ರಿಯಾಕ್ಟ್ ಮಾಡಲ್ಲ. ಫಿಲಮೆಂಟ್ ಅಂದ್ರೆ ಈ ಸ್ಪ್ರಿಂಗ್ ವಿಚ್ ಇಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್, ಅದನ್ನ ಫಿಲಮೆಂಟ್ ಅಂತ ಕರಿತೀವಿ. ಇದ್ರ ಜೊತೆ ರಿಯಾಕ್ಟ್ ಮಾಡಲ್ಲ, ಮತ್ತೆ ಆದಷ್ಟು ಹೀಟ್ ನ ತಡಿಯುತ್ತೆ ಹೊರಗಡೆ ಹೋಗೋದಂಗೆ. ಸೊ ಅದಕ್ಕೆ ಇನರ್ಟ್ ಗ್ಯಾಸಸ್ಗಳನ್ನ ಇದ್ರೊಳಗೆ ತುಂಬಿಸಿರ್ತಾರೆ. ಸೊ ನಿಮ್ಗೆ ಕ್ವಶನ್ ಕೇಳ್ಬೋದು, ಹೌ ಡಸ್ ಟಂಗ್ಸ್ಟನ್ ಫಿಲಮೆಂಟ್ ವರ್ಕ್, ಅಥವಾ ಬಲ್ಬ್ ಹೆಂಗ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಇದೆಲ್ಲ ಕಾನ್ಸೆಪ್ಟ್ ಕ್ವಶನ್ಸ್ ಕೇಳ್ಬೋದು. ಕಾನ್ಸೆಪ್ಟ್ ಮೇಲೆ ಯು ಹ್ಯಾವ್ ಟು ಬಿ ರೆಡಿ. ಐ ಜಸ್ಟ್ ಶೇರ್ ಒನ್ ಡಾಕ್ಯುಮೆಂಟ್ ಇನ್ ದ ಡಿಸ್ಕ್ರಿಪ್ಷನ್, ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಇಟ್. ಟೆಕ್ಸ್ಟ್ ಬುಕ್ನೇ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಐ ಹ್ಯಾವ್ ಮೇಡ್ ದಟ್ ಡಾಕ್ಯುಮೆಂಟ್. ಸೊ ಇಷ್ಟು ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಸೊ ಇನ್ನು 2 ಕಾನ್ಸೆಪ್ಟ್ಸ್ ಇದೆ. ಯು ಕ್ಯಾನ್ ಟೇಕ್ ದಟ್ ಡಾಕ್ಯುಮೆಂಟ್ ಅಂಡ್ ಸ್ಟಡಿ ದಟ್. ಇವಾಗ ನೋಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಕೂಡ, ಇವಾಗ ಈ ಹೀಟಿಂಗ್ ಡಿವೈಸಸ್ ಅಲ್ಲಿ ಅಥವಾ ಇನ್ ಎನಿ ಡಿವೈಸಸ್ ಸರ್ಟನ್ ಅಮೌಂಟ್ ಆಫ್ ಹೀಟ್ ವಿಲ್ ಬಿ ಡಿಸಿಪೇಟೆಡ್. ನಾವು ಇವಾಗ ಒಂದು ಫ್ಯಾನ್ ಆನ್ ಮಾಡಿದೆ, ಗರ್ 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 ತಿರುಗಿ ಏನಾಗುತ್ತೆ, ಈ ಫ್ಯಾನ್ ನ ಮುಟ್ಟಿದ್ರೆ ಯು ವಿಲ್ ಫೀಲ್ ದಟ್ ಇಟ್ ಈಸ್ ಹೀಟೆಡ್. ಕರೆಕ್ಟಾ? ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಅಥವಾ ಒಂದು ಟ್ಯೂಬ್ ಲೈಟ್ ಬಿಚ್ಚಕ್ ಹೋದಾಗ ಏನೋ ಆಯ್ತು, ಬಿಚ್ಚ ನೋಡೋಣ ಅಂತ ಹೋದಾಗ ಇಟ್ ವಿಲ್ ಬಿ ಹೀಟೆಡ್. ಅಲ್ಲಿ ಹೀಟ್ ಆಕ್ಚುಲಿ ಎಷ್ಟು ಹೊರಗಡೆ ಬರುತ್ತಿದೆ,
that to particularly in these heat devices, heat ಎಷ್ಟು ಬರ್ತಿದೆ that will be equal to energy supplied. ಕರೆಕ್ಟಾ? ಯಾಕಂದ್ರೆ ಫುಲ್ ಎನರ್ಜಿ ಏನು ಸಪ್ಲೈ ಮಾಡಿದೀವಿ ಅದು ಹೀಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ದ ಪರ್ಪಸ್ ಆಫ್ ದಿಸ್ ಹೀಟಿಂಗ್ ಡಿವೈಸಸ್ ಇಸ್ ಟು ಕನ್ವರ್ಟ್ ದ ಎನರ್ಜಿ ಇಂಟು ಹೀಟ್. ಹಂಗಂದ್ರೆ ಎಲ್ಲಾ ಎನರ್ಜಿ ಕೂಡ ಅದಕ್ಕೆ ವೇಸ್ಟ್ ಆಗ್ತಾ ಇದೆ. ವೇಸ್ಟ್ ಅಲ್ಲ, ಅದು ಖರ್ಚಾಗ್ತಾ ಇದೆ. ಎನರ್ಜಿ ಎಷ್ಟು? ಸೊ ಅದಕ್ಕೆ ಫಸ್ಟ್ ವಿ ಶುಡ್ ಲುಕ್ ಅಟ್ ದ ಪವರ್. ಪವರ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಚಾರ್ಜಸ್ ಪರ್ ಟೈಮ್. ಎಷ್ಟು ವೋಲ್ಟೇಜ್ ಅಲ್ಲಿ ಅಂದ್ರೆ ಈ ಎಂಡ್ ಇಂದ ಈ ಎಂಡ್ ವರೆಗೂ ಒಂದು ಡಿವೈಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ವೈರ್ ಹಿಯರ್, point A to point B, what is the potential difference? In this potential difference, how many charges flows at a particular time? That is 1 second ge 1 coulomb of charges 1 volt ಇತ್ತಂದ್ರೆ ಅದನ್ನ ಯೂನಿಟ್ ಪವರ್ ಅಂತ ಕರಿತೀವಿ. ಸರಿನಾ? ಹೀಟ್ ಡೆಸಿಪೇಟೆಡ್, ಹೀಟ್ ಎಷ್ಟು ಡೆಸಿಪೇಟ್ ಆಯ್ತು ಅಂದ್ರೆ ಈ ಪವರ್ ಇಂಟು ದಟ್ ಈಸ್ ವರ್ಕ್ ಡನ್ ಇಂಟು ಟೈಮ್. ಗೊತ್ತಾಗ್ತಿದ್ಯಾ? ವಾಟ್ ಇಸ್ ಪಿ? ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಕ್ಯೂ ಬೈ ಟಿ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು. ಕ್ಯೂ ಬೈ ಟಿ ಅಂದ್ರೆ ಐ ಅಂತ, ವಿ ಇಂಟು ಐ. ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ನಮಗೆ. ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಫಾರ್ಮುಲಾ. ಜೊತೆಗೆ ಪಿ ಅಂದ್ರೇನು? ವಿ ಇಂಟು ಐ. ಕರೆಕ್ಟಾ? ಪಿ ಅಂದ್ರೆ ವಿ ಇಂಟು ಐ ಇಂಟು ಟಿ. ಇವಾಗ ನಾನು ಏನ್ ಮಾಡ್ತೀನಿ, ಈ ವಿ ಇದೆಯಲ್ಲ, ವಿನ ಐ ಆರ್, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಗೊತ್ತು ನನಗೆ. ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಇಟ್ ಬೈ ಐ ಆರ್ ಇಂಟು ಐ ಇಂಟು ಟಿ. ದಟ್ ಈಸ್ ಐ ಇಂಟು ಐ ಸ್ಕ್ವಯರ್ ಆರ್ ಟಿ. ದಿಸ್ ಈಸ್ ದ ಹೀಟ್ ಡೆಸಿಪೇಟೆಡ್ ವಿಚ್ ವಿಲ್ ಬಿ ಈಕ್ವಲ್ ಟು, ನಮ್ಗೆ ಗೊತ್ತಿರಬೇಕು, ಎನರ್ಜಿ ಸಪ್ಲೈಡ್. ಎಷ್ಟು ಎನರ್ಜಿ ಸಪ್ಲೈ ಮಾಡ್ತೀವೋ ಅಷ್ಟು ಹೀಟ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ಹೀಟಿಂಗ್ ಡಿವೈಸ್ ಅಲ್ಲಿ. ಅಂದ್ರೆ ಎಷ್ಟು ಎನರ್ಜಿ ಸಪ್ಲೈ ಮಾಡಿದ್ರು ಅಂತ ಕೇಳಿದ್ರು ಕೂಡ ನಿಮ್ಗೆ ಗೊತ್ತಿರಬೇಕು, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹೌ ಮಚ್ ಎನರ್ಜಿ ವಾಸ್ ಸಪ್ಲೈಡ್ ಅಂತ ಕೇಳಿದ್ರು ಕೂಡ ಒನ್ ಆಫ್ ಯುವರ್ ಮಾಡೆಲ್ ಪೇಪರ್ ದೇ ಆಸ್ಕ್ಡ್ ಹೌ ಮಚ್ ಎನರ್ಜಿ ವಾಸ್ ಸಪ್ಲೈಡ್ ಅಂತ. ಎನರ್ಜಿ ಸಪ್ಲೈಡ್ ಈಸ್ ಈಕ್ವಲ್ ಟು ಹೀಟ್ ಡೆಸಿಪೇಟೆಡ್. ಸೊ ಎನರ್ಜಿ ಸಪ್ಲೈಡ್ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ. ಇದು ನಮಗೆ ವಿ ಶುಡ್ ರಿಮೆಂಬರ್ ದಿಸ್. ಓಕೆ, ಸೊ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಇಂದ ಬಹಳ ಇಂಪಾರ್ಟೆಂಟ್ ಕೇಳಬಹುದಾಗಿರುತ್ತವ್ರದ್ದು. ದಟ್ ಈಸ್ ಫ್ಯೂಸ್. ಫ್ಯೂಸ್ ಅಂದ್ರೆ ಏನು ಅಂತ ದೇ ಆಸ್ಕ್, ವಾಟ್ ಈಸ್ ಫ್ಯೂಸ್? ಗೊತ್ತಾಗ್ತಿದ್ಯಾ? ಫ್ಯೂಸ್ ಅಂದ್ರೆ ಏನು? ಇವಾಗ ನಿಮ್ಮ ಮನೇಲಿ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ, ಆಯ್ತಾ? ಎಲೆಕ್ಟ್ರಿಷಿಯನ್ ಬಂದು ಏನ್ ಮಾಡ್ತಾನೆ? ಕಟ್ರಿ ಇಲ್ಲ ಅಂದ್ರೆ ಫ್ಯೂಸ್ ಕೀಳ್ತೀನಿ ಅಂತಾನೆ. ಅಕಸ್ಮಾತ್ ಕಟ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಒಂದೊಂದ್ ದಿವಸ ಮೇನ್ ಬೋರ್ಡ್ ಅಲ್ಲಿ ಒಂದು ಡಿವೈಸ್ ನ ತೆಗೆದುಬಿಟ್ಟು ಹೋಗ್ಬಿಡ್ತಾನೆ. ಏನದು? ಇಟ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್. ಆಕ್ಚುಲಿ ಅದನ್ನು ಪ್ರೊಟೆಕ್ಟ್ ಮಾಡಕ್ಕೆ ಇಟ್ಕೊಂಡಿರೋದು, ಬಟ್ ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ದುಡ್ಡು ಕಟ್ಟಿಲ್ಲ ಅಂದ್ರೆ ಕಿತ್ತೋಗ್ತಾರೆ ಅಷ್ಟೇ. ಸೊ ಇಟ್ ಈಸ್ ಅ ಡಿವೈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಸರ್ಕ್ಯೂಟ್ಸ್. ಮನೆಯಲ್ಲೆಲ್ಲ ಕನೆಕ್ಷನ್ ಕೊಟ್ಟಿರ್ತೀವಲ್ಲ, ಈ ಎಲ್ಲ ಸರ್ಕ್ಯೂಟ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೆ, ಅಂಡ್ ಅಪ್ಲಯನ್ಸಸ್ ಆಸ್ ವೆಲ್. ವಾಷಿಂಗ್ ಮೆಷಿನ್ ಇರ್ಬೋದು, ಫ್ರಿಡ್ಜ್, ಟಿವಿ, ಎಲ್ಲ ಅಪ್ಲಯನ್ಸಸ್ಗಳನ್ನು ಕೂಡ ಪ್ರೊಟೆಕ್ಟ್ ಮಾಡಕ್ಕೆ ಬೈ ಸ್ಟಾಪಿಂಗ್ ದ ಫ್ಲೋ ಆಫ್ ಕರೆಂಟ್. ಅದರೊಳಗೆ ಅಂದ್ರೆ ಈ ಅಪ್ಲಯನ್ಸಸ್ಗೆ ಕರೆಂಟ್ ಹೋಗೋದನ್ನೇ ಕಟ್ ಮಾಡೋದ್ರ ಮೂಲಕ ಅದು ಇಟ್ ವಿಲ್ ಸ್ಟಾಪ್ ದ ಕರೆಂಟ್ ಫ್ಲೋಯಿಂಗ್ ಟು ದ ಅಪ್ಲಯನ್ಸಸ್. ಬೈ ದಟ್ ಇಟ್ ವಿಲ್ ಪ್ರೊಟೆಕ್ಟ್. ವೆನ್ ಯಾವ ಬೇಕಾದ್ರೆ ಅವಾಗ ಮಾಡುತ್ತೆ ಅದು? ಇಲ್ಲ. ವೆನ್ ಎವರ್ ದೆರ್ ಈಸ್ ಅನ್ಡ್ಯೂಲಿ ಕರೆಂಟ್, ಹೈ ಕರೆಂಟ್, ನಮಗೆ ರೆಗ್ಯುಲರ್ ಆಗಿ ಎಷ್ಟು ಬರಬೇಕೋ ಕರೆಂಟು ಅದಕ್ಕಿಂತ, ಫಾರ್ ಲೆಟ್ ಅಸ್ ಕನ್ಸಿಡರ್ ಇನ್ಸ್ಟೆನ್ಸ್ ವೇರ್ ಬಹಳ ಜಾಸ್ತಿ ಕರೆಂಟ್ ಬಂದ್ಬಿಟ್ಟಿದೆ, ಏನೋ ಮಿಸ್ ಆಗಿದೆ, ಬೋರ್ಡ್ ಕಡೆಯಿಂದ ಜಾಸ್ತಿ ಕರೆಂಟ್ ಹೋಗ್ಬಿಡ್ತು. ಅವಾಗ ಏನಾಗಬೇಕು? ಇಟ್ ಶುಡ್ ಬಿ ರೆಗ್ಯುಲೇಟೆಡ್. ಅದನ್ನ ರೆಗ್ಯುಲೇಟ್ ಮಾಡಬೇಕು. ಅಕಸ್ಮಾತ್ ಆಗ್ತಿಲ್ಲ ಅಂದ್ರೂ ಕೂಡ ನಮ್ಮ ಡಿವೈಸಸ್ಗಳನ್ನ, ಅಪ್ಲಯನ್ಸಸ್ಗಳನ್ನ ಉಳಿಸ್ಕೋಬೇಕಲ್ಲ, ಅದಕ್ಕೆ ವಾಟ್ ವಿ ನೀಡ್, ಅವಾಗ ಕರೆಂಟೇ ಬರ್ದಂಗ್ ಮಾಡ್ಬಿಡೋದು. ಬರ್ದಂಗ್ ಮಾಡ್ಬಿಟ್ರೆ ಅವಾಗ ನಮ್ಮ ಡಿವೈಸಸ್ ಎಲ್ಲ ಉಳಿತಾ? ಅಕಸ್ಮಾತ್ ಜಾಸ್ತಿ ಕರೆಂಟ್ ಹೋಗ್ಬಿಟ್ಟಿದ್ರೆ ಎಲ್ಲ ಬರ್ನ್ ಆಗೋಗ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿ ಕರೆಂಟ್ ನ ಸ್ಟಾಪ್ ಮಾಡ್ಬಿಡುತ್ತೆ. ಹೆಂಗೆ? ಇಟ್ ಇಸ್, ಇದು ಮೈನ್ಸ್ ಅಂದ್ಕೊಳ್ಳೋಣ. ಮೈನ್ಸ್ ಇದು ಇಲ್ಲಿಂದ ಕನೆಕ್ಷನ್ ಹೋಗಿದೆ ಹಿಂಗೆ,
Here we have a TV, next ವಾಷಿಂಗ್ ಮಿಷಿನ್, ನೆಕ್ಸ್ಟ್ ಇನ್ನೊಂದು ಏನು ಹಾಕೋಣ, 4 ಟ್ಯೂಬ್ ಲೈಟ್ ಹಾಕೋಣ. ಇದೆಲ್ಲ ಪ್ಯಾರಲಲ್ ಕನೆಕ್ಷನ್ ಮಾಡಿರ್ತಾರೆ ನೀವು. ಎಲ್ಲ ಪ್ಯಾರಲಲ್ ಕನೆಕ್ಷನ್ ಮಾಡಿರ್ತಾರೆ ಆಬ್ವಿಯಸ್ಲಿ. ಇದನ್ನ ಹಿಂಗಿದೆ ಅಂತ ಅನ್ಕೋಬೇಡಿ, ಪ್ಯಾರಲಲ್ ಕನೆಕ್ಷನ್ ಮಾಡಿ ಟ್ರೈ ಮಾಡಿದೆ ಅಷ್ಟೇ, ಇಟ್ಸ್ ಓಕೆ ಎನಿವೆ. ಆಮೇಲೆ ಇಲ್ಲಿ ಬಂದು ದೇರ್ ಇಸ್ ಸಮ್ ಫ್ಯಾನ್, ಆಮೇಲೆ ಇದು ಬಂದು ಕನೆಕ್ಷನ್, ಸರ್ಕ್ಯೂಟ್ ಕ್ಲೋಸ್ ಆಯ್ತು. ಆಯ್ತಾ? ಇವಾಗ ಸಡನ್ ಆಗಿ ಜಾಸ್ತಿ ಕರೆಂಟ್ ಬಂತು, ಇದ್ರೊಳಗೆ ಕರೆಂಟ್ ಹೋಗುತ್ತೆ, ಟಿವಿ ಬರ್ನ್ ಹೋಗುತ್ತೆ, ಇದ್ರೊಳಗೆ ಕರೆಂಟ್ ಹೋಗುತ್ತೆ, ಇದು ಬರ್ನ್ ಆಗುತ್ತೆ, ವಾಷಿಂಗ್ ಮಿಷಿನ್. ಯಾವ್ದಾದ್ರು ಯಾವ್ದಾದ್ರು ಡಿವೈಸಸ್ ಇಫ್ ದೇ ಕ್ಯಾನ್ ಟೇಕ್ ಸೋ ಮಚ್ ಕರೆಂಟ್ ಇಟ್ ವಿಲ್ ಸರ್ವೈವ್, ಇಲ್ಲ ಅಂದ್ರೆ ಎಲ್ಲ ಕೂಡ ಬರ್ನ್ ಹೋಗುತ್ತೆ. ಕರೆಕ್ಟಾ? ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಕೂಡ ಬರ್ನ್ ಹೋಗುತ್ತೆ. ಅದಾಗಬಾರ್ದು ಏನ್ ಮಾಡ್ಬೇಕು, ಹಿಯರ್ ಐ ವಿಲ್ ಪುಟ್ ಒನ್ ಡಿವೈಸ್ ಕಾಲ್ಡ್ ಫ್ಯೂಸ್. ಈ ಫ್ಯೂಸ್ ಡಿವೈಸ್ ಹೆಂಗಿರುತ್ತೆ, ಇಲ್ಲಿ ಒಂದು ಮೆಟಲ್, ಇಲ್ಲೊಂದು ಮೆಟಲ್, ಈ ಎರಡರ ಮಧ್ಯ ಒಂದು ದಪ್ಪದು ಕಾಪರ್ ವೈರ್ ಇರುತ್ತೆ. ಆಯ್ತಾ? ಈ ಕಾಪರ್ ವೈರ್ ಮೂಲಕನೇ ಇಲ್ಲಿಂದ ಕರೆಂಟ್ ಬಂದಿದ್ದು ಎಲ್ಲಾ ಡಿವೈಸ್ ಹೋಗ್ಬೇಕಾದ್ರೂ ಕೂಡ ಇದ್ರ ಮೂಲಕನೇ ಪಾಸ್ ಆಗ್ಬೇಕು, ಮೇನ್ಸ್ ಹತ್ರನೇ ಇರುತ್ತೆ ಇದು. ಅಕಸ್ಮಾತ್ ಜಾಸ್ತಿ ಕರೆಂಟ್ ಬಂದ್ಬಿಡ್ತು ಅಂದ್ರೆ ಇಲ್ಲಿ ಹೋಗುತ್ತಲ್ಲ, ಈ ವೈರ್ ಏನಾಗುತ್ತೆ, ಜಾಸ್ತಿ ಕರೆಂಟ್ ಬಂದಿದ್ದಕ್ಕೆ ಬರ್ನ್ ಆಗೋಗ್ಬಿಡುತ್ತೆ. ಇಫ್ ದಿಸ್ ಬರ್ನ್ಸ್ ಔಟ್ ದೇರ್ ಇಸ್ ನೋ ಕನೆಕ್ಷನ್ ಹಿಯರ್, ಅವಾಗ ಇಲ್ಲಿಂದ ಇಲ್ಲಿ ಕರೆಂಟ್ ಹೋಗೋಕೆ ಚಾನ್ಸೇ ಇಲ್ಲ. ಸೊ ದಿಸ್ ಈಸ್ ದ ರೋಲ್ ಆಫ್ ದಿಸ್ ಫ್ಯೂಸ್. ಗೊತ್ತಾಗ್ತಿದ್ಯಾ? ಏನ್ ಮಾಡುತ್ತೆ, ಫ್ಯೂಸ್ ಇಸ್ ಪ್ಲೇಸ್ಡ್ ಇನ್ ಸೀರೀಸ್ ವಿತ್ ದ ಡಿವೈಸಸ್. ಇದನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು, ಅದಕ್ಕೆ ಮೇನ್ಸ್ ಪಕ್ಕನೆ ಹಾಕ್ಬಿಟ್ಟಿರ್ತಾರೆ, ಮೇನ್ಸ್ ಬೋರ್ಡ್ ಅಲ್ಲೇ ಇರುತ್ತೆ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಇಟ್ ಕನ್ಸಿಸ್ಟ್ ಆಫ್ ಅ ಪೀಸ್ ಆಫ್ ವೈರ್, ಕಾಪರ್ ವೈರ್ ಮೇಡ್ ಅಪ್ ಆಫ್ ಮೆಟಲ್, ಎನಿ ಮೆಟಲ್ ಬಟ್ ಮೋಸ್ಟ್ಲಿ ಕಾಪರ್ ವೈರ್ಸ್ ಆಫ್ ಅಪ್ರೋಪ್ರಿಯೇಟ್ ಮೆಲ್ಟಿಂಗ್ ಪಾಯಿಂಟ್. ಕಾಪರ್ ವೈರ್ದು ಮೆಲ್ಟಿಂಗ್ ಪಾಯಿಂಟ್ ಸ್ವಲ್ಪ ಕಡಿಮೆನೆ. ಅಲ್ಯೂಮಿನಿಯಂ ಯೂಸ್ ಮಾಡ್ಬೋದು, ಐರನ್ ಯೂಸ್ ಮಾಡ್ಬೋದು, ಲೆಡ್ ಯೂಸ್ ಮಾಡ್ಬೋದು. ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಸ್ ಥ್ರೂ ದಿ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಮೂಲಕ ಏನೋ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗಿ ಟ್ರೈ ಮಾಡ್ತು ಅಂದ್ರೆ ಇದು ದಿಸ್ ವಿಲ್ ಹ್ಯಾವ್ ಟು ಗೋ ಥ್ರೂ ದಿಸ್ ಫ್ಯೂಸ್. ಆ ಫ್ಯೂಸ್ ಮುಖಾಂತರ ಹೋಗ್ಬೇಕಾದ್ರೆ ದಿಸ್ ಫ್ಯೂಸ್ ವೈರ್ ವಿಲ್ ಬರ್ನ್ ಆಗ್ಬಿಟ್ಟು ದಿಸ್ ವಿಲ್ ಬ್ರೇಕ್ ದ ಸರ್ಕ್ಯೂಟ್, ದಟ್ ಈಸ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. This will break the circuit. By that, current will not flow into the devices. By that, these appliances and devices will be saved, protected. But this is the function of this fuse. How does fuse work? Why should it should be connected in series itself? Why not parallel ಅಂತ ಕೇಳಿದ್ರೆ, parallel ಮಾಡಿದ್ರೆ ಇವಾಗ ಇಲ್ಲೊಂದು ವೈರ್ ಹೋಗಿದೆ, ಇಲ್ಲೊಂದು ವೈರ್ ಹೋಗಿದೆ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಪ್ಯಾರಲಲ್ ಆಗಿ ಮಾಡಿದ್ರೆ ಇಲ್ಲಿ ಹೋಗೋ ಕರೆಂಟ್ ಹೋಗೇ ಹೋಗುತ್ತೆ, ಇದ್ರೊಳಗೆ ಬಂದ್ರು ಕೂಡ ಇದು ಬರ್ನ್ ಆದ್ರೂ ಕೂಡ ಇಲ್ಲಿ ಹೋಗೋ ಕರೆಂಟ್ ಹೋಗೇ ಹೋಗುತ್ತೆ. ಸೊ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ಇಟ್ ಸೆಲ್ಫ್. ಸೊ ಅಕಸ್ಮಾತ್ ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ, ನಿಮ್ಗೆ ಸ್ವಲ್ಪ ಟ್ರಿಕಿ ಕ್ವಶನ್ಸ್. ಯು ಶುಡ್ ಬಿ ನೋಯಿಂಗ್ ದ ಕಾನ್ಸೆಪ್ಟ್. ಸೊ ಇಷ್ಟು ಕ್ವಶನ್ಸ್ ಗೊತ್ತಿದ್ರೆ, ಐ ಮೀನ್ ಇಷ್ಟು ಟಾಪಿಕ್ಸ್ ಗೊತ್ತಿದ್ರೆ ವಿ ಕ್ಯಾನ್ ಗೋ ಫರ್ದರ್ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಅಂಡ್ a few questions that are asked in your model papers. Adana we are going to see in the next video. So I think this is enough for this video. I'll upload the next video as soon as possible. Please stay tuned. I hope you have understood all these concepts. If not, you can ask in the comment section. So ee questions and ee topics mele questions barutte. You go through the document down there in the description box. So we'll meet in the next video. Thank you.